ನಾವೆಲ್ಲ ಬಹಳ ಪ್ರೀತಿಯಿಂದ ಬಾಬನ ನೆನಪು ಮಾಡ್ತೇವೆ. ಅದರಲ್ಲಿ ಎರಡು ಮಾತಿಲ್ಲ. ಎಲ್ಲರೂ ಭಾಳ ಪ್ರೀತಿಯಿಂದ ಬಾಬನ ನೆನಪು ಮಾಡ್ತೇವೆ. ನಮ್ಮ ಕೆಪ್ಯಾಸಿಟಿಗನುಸಾರ ನೆನಪಿನಲ್ಲಿ ಎರಡು ಭಾಗ. ಒಂದು ಆತ್ಮಾಭಿಮಾನಿ ಅಥವಾ ಆತ್ಮಾನುಭೂತಿ, ಇನ್ನೊಂದು ಈಶ್ವರಾನುಭೂತಿ. ಒಂದು ಆತ್ಮಾನುಭೂತಿ, ಇನ್ನೊಂದು ಈಶ್ವರಾನುಭೂತಿ. ಆತ್ಮ ಸ್ಥಿತಿಯಲ್ಲಿ ಸ್ಥಿತರಾಗಿ ಬಾಬರವರನ್ನು ನೆನಪು ಮಾಡೋದು. ಈಶ್ವರೀಯ ಜ್ಞಾನದ ಹೊಸತನ ಇದು. ಎಲ್ಲ ಕಡೆಯೂ ದೇವರ ನಾಮ ಸ್ಮರಣೆ ಮಾಡಿದ್ರಾಯ್ತು. ಆದರೆ ಇಲ್ಲಿ ಬಾಬಾ ಹೇಳುವುದೇನು? ಪೆಹಲೆ ಅಪ್ನೆ ಕೋ ಆತ್ಮ ಸಮझो और मुझे याद करो. ಬಾಬರವರ ಈ ಮಾತಿನಲ್ಲಿಯೇ ಎರಡಿದೆ. ಒಂದು ಅಪ್ನೆ ಕೋ ಆತ್ಮ ಸಮಜ್ನ, ಇನ್ನೊಂದು ಮುಷೆ ಅಂದರೆ ಬಾಬನನ್ನು ನೆನಪು ಮಾಡೋದು. ನೆನಪು ಮಾಡುವುದರಲ್ಲಿ ಎಷ್ಟು ವಿಧಗಳು, ಅದನ್ನು ನಾವು ನೆನ್ನೆ ಚಿಂತನೆ ಮಾಡಿದ್ದೇವೆ. ಬಹುಮುಖ್ಯವಾಗಿ ನಾವು ಯೋಗದ ಹಂತಗಳನ್ನು ನೆನ್ನೆ ಎಲ್ಲ ಮಾತಾಡಿಕೊಂಡಾಗ ಸ್ವರೂಪ ದರ್ಶನ ಯೋಗ ಇದೆಯಲ್ಲ, ಸ್ವರೂಪವನ್ನು ಜಾಗೃತ ಮಾಡಿಕೊಳ್ಳೋದು. ಜ್ಯೋತಿ ಸ್ವರೂಪ ಇರಬಹುದು, ಒಂದೇ ಸ್ವರೂಪದಲ್ಲಿ ನಾನು ಆತ್ಮ ಜ್ಯೋತಿ ಅಂತ ಅದರಲ್ಲಿ ಸ್ಥಿತ ಆಗಿ ಆತ್ಮನ ಪ್ರಕಾಶದಲ್ಲಿ ಎಲ್ಲವನ್ನು ಅನುಭವ ಮಾಡುವುದಿದೆಯಲ್ಲ, ಬಹಳ ಸುಂದರವಾದ ಅನುಭವ ಅದು. ನಾನು ಆತ್ಮ ಒಂದು ಪ್ರಕಾಶ ಬಿಂದು. ಅದನ್ನು ನಾವು ರಿಯಲೈಸ್ ಮಾಡಿಕೊಂಡಾಗ ಆ ಪ್ರಕಾಶದಲ್ಲಿ ಏನೆಲ್ಲ ಇದೆ, ಅಲ್ಲಿ ಕತ್ತಲೆಯೇ ಇಲ್ಲ, ಭಯ ಇಲ್ಲ, ದುಃಖ ಇಲ್ಲ, ನೋವಿಲ್ಲ. ಪ್ರಕಾಶ ಅಂದ ತಕ್ಷಣ ಇವೆಲ್ಲವೂ ಇಲ್ಲ ಅನ್ನೋದು ಸ್ಪಷ್ಟ. ನೋಡಿ, ಶಿವಬಾಬರವ್ರ ಜ್ಞಾನ ಎಷ್ಟು ಸುಂದರ. ಒಂದು ಸಣ್ಣ ಮಾತಿನಲ್ಲಿ ನೀನು ಪ್ರಕಾಶ ಸ್ವರೂಪಿ, ಜ್ಯೋತಿ ಸ್ವರೂಪ ಆತ್ಮ ಅಂದ್ಬಿಟ್ರು ಬಾಬಾ. ನಾನು ಜ್ಯೋತಿ ಸ್ವರೂಪ ಆತ್ಮ ಅಂತ ತಿಳ್ಕೊಂಡಾಗ ದೇಹಭಾವದಿಂದ ಬಂದಂತಹ ಎಲ್ಲ ನೆಗೆಟಿವಿಟಿ ಏನಾಗ್ಬಿಡ್ತು, ಒಂದೇ ಸಲಕ್ಕೆ ಹೊರಟೋಯ್ತು. ಅದನ್ನು ಅನುಭವ ಮಾಡುವುದರಲ್ಲಿಯೇ ಬಹಳಷ್ಟು ಶಕ್ತಿ ಇದೆ. ಅದಕ್ಕೆ ನಾವು ಈವನ್ ಲೌಕಿಕದವರಿಗೆ ಚಾಲೆಂಜ್ ಮಾಡ್ತೇವೆ. ಕೇವಲ ಸೆಲ್ಫ್ ರಿಯಲೈಸೇಷನ್ ಮಾಡಿಕೊಂಡ್ರೆ 75% ಟೆನ್ಷನ್ ಕಡಿಮೆ ಆಗಿಬಿಡುತ್ತೆ ಅಂತ. ಕೇವಲ ಸೆಲ್ಫ್ ರಿಯಲೈಸೇಷನ್, ಗಾಡ್ ರಿಯಲೈಸೇಷನಿಂದ ಅಂತೂ ಹಾಗೇ ಆಗುತ್ತೆ. ಬಟ್ ಪ್ರಶ್ನೆ ಏನು ಅಂದರೆ, ನಾವು ಲೌಕಿಕದವರಿಗೆ ಹೇಳ್ತೇವೆ, ನಾನು ಆತ್ಮ ಅಂತ ಅನುಭವ ಮಾಡಿದಾಗ 75% ಟೆನ್ಷನ್ ಕಡಿಮೆ ಆಗುತ್ತೆ. ನಾವೆಲ್ಲರೂ ಆತ್ಮಾನುಭೂತಿ ಮಾಡ್ತಿದ್ದೀವಾ? ನಮಗೆಷ್ಟು ಟೆನ್ಷನ್ ಇದೆ, ಇದೆಯೋ ಇಲ್ವೋ? ಪ್ರಾಮಾಣಿಕವಾಗಿ ನಾವು ಇದನ್ನು ಚಿಂತನೆ ಮಾಡಿದಾಗ ನಮಗೆ ಆತ್ಮಜ್ಞಾನ ಗೊತ್ತಿದೆ, ಆತ್ಮದ ಬಗ್ಗೆ ತಿಳ್ಕೊಂಡಿದ್ದೀವಿ ನಾವು. ಹಾಗಂತ ನಾವಿನ್ನೂ ಪೂರ್ಣ ಆತ್ಮಾನುಭೂತಿಯನ್ನು ಮಾಡಿಲ್ಲ ಅಂತಲ್ಲ. ಆದರೆ ಆತ್ಮ ಸ್ಥಿತಿ ಇದೆಯಲ್ಲ, ಆತ್ಮಸ್ವರೂಪದ ಅನುಭವ ಇದೆಯಲ್ಲ, ಅದು ಶಾಶ್ವತವಾಗಿ ಉಳಿಯೋದಿಲ್ಲ. ಅತಾಯ ಜತಾಯ. ಏಕೆಂದರೆ ನಾವು ಜನ್ಮ ಜನ್ಮಾಂತರದಿಂದ ಈ ದೇಹ ಭಾವ ತುಂಬ ಸ್ಟ್ರಾಂಗ್ ಆಗಿಬಿಟ್ಟಿದೆ. ಆ ಸ್ಟ್ರಾಂಗ್ ಆಗಿರುವ ದೇಹ ಭಾವವನ್ನು ಕಡಿಮೆ ಮಾಡಿಕೊಳ್ಳುವುದೇ ದೊಡ್ಡ ಪುರುಷಾರ್ಥ. ರಮಣ ಮಹರ್ಷಿಗಳದ್ದು ಒಂದು ಕಥೆ ಬರುತ್ತೆ. ರಮಣ ಮಹರ್ಷಿಗಳ ಹತ್ರ ಒಬ್ಬ ಭಕ್ತ ಬರ್ತಾನೆ. ಅವನು ಬಂದೇನು ಹೇಳ್ತಾನೆ, ಗುರುಗಳೇ, ನೀವು ಯಾವಾಗಲೂ ಸತ್ಸಂಗಕ್ಕೆ ಬಾ ಅಂತ ಕರಿತೀರಿ, ನನಗೆ ಅಷ್ಟೆಲ್ಲ ಪುಡ್ಸೋತಿಲ್ಲ. ಇವತ್ತು ಏನು ಹೇಳಬೇಕು ಎಲ್ಲ ಹೇಳಿಬಿಡಿ, ಪುಡ್ಸೋದು ಮಾಡ್ಕೊಂಡು ಬಂದಿದ್ದೀನಿ, ಹೇಳಿ ಅಂತಾನೆ. ಆಗ ರಮಣ ಮಹರ್ಷಿಗಳು ಏನು ಹೇಳ್ತಾರೆ, ಅಲ್ಲಿ ಗೋಡೆಗೊಂದು ಸಗಣಿ ಬಳಿಯೋ ಬುಟ್ಟಿ ತಗಲಾಕಿರ್ತಾರೆ. ಆಶ್ರಮದಲ್ಲಿ ದನಗಳು ಕಟ್ಟಿರ್ತಾರೆ, ಹಸುಗಳು ಇರ್ತವೆ, ಅದರದ್ದು ಸಗಣಿ ಬಳಿಯೋ ಬುಟ್ಟಿ ಇರುತ್ತಲ್ವ, ಆ ಬುಟ್ಟಿ ತೋರಿಸಿ ಏನು ಹೇಳ್ತಾರೆ, ಅದು ಸಗಣಿ ಬೆಳೆದು ಆ ಬಿದಿರಿನ ಬುಟ್ಟಿಗೆಲ್ಲ ಸಗಣಿ ಮೆತ್ಕೊಂಡ್ಬಿಟ್ಟಿರುತ್ತೆ. ಕೆಳಗಡೆ ಒಂದು 20 ಮೆಟ್ಲು ಇಳಿದು ಹೋದರೆ ಪುಷ್ಕರಣಿ ಇರುತ್ತೆ, ಮಠದ್ದು, ಆಶ್ರಮದ್ದು. ಆ ಮಠದ ಪುಷ್ಕರಣಿಯಲ್ಲಿ ಈ ಬುಟ್ಟಿ ತಗೊಂಡೋಗಿ ನೀರು ತುಂಬ್ಕೊಂಬ ಅದರಿಂದ ಅಂತ ಹೇಳ್ತಾರೆ. ಈ ಸಾಧಕರನ್ನೆಲ್ಲ ಸಮಾಜ ಹುಚ್ಚರು ಅಂತ ಹೇಳುತ್ತೆ. ಅವನು ಹಂಗೆ ಅನ್ಕೊಳ್ತಾನೆ, ಇವರಿಗೆ ಏನೋ ಆಗಿದೆ, ಬುಟ್ಟಿಯಲ್ಲಿ ನೀರು ತೊಗೊಂಬ ಅಂತಾರೆ, ನೋಡೇ ಬಿಡೋಣ ಅಂತ ಅವನು ಬುಟ್ಟಿ ಎತ್ಕೊಂಡು ಹೋಗ್ತಾನೆ.
ಬುಟ್ಟಿ ಎತ್ಕೊಂಡೋದ್ರೆ ಸೆಗಣಿ ಮೆತ್ಕೊಂಡಿದ್ದಕ್ಕೆ ಅದನ್ನ ನೀರಿನಲ್ಲಿ ಮುಳುಗಿಸಿದ್ರೆ ಒಂದಿಷ್ಟು ನೀರು ನಿಲ್ಲುತ್ತೆ ಅದರಲ್ಲಿ. ಒಂದು 10 ಮೆಟ್ಲು ಹತ್ತಿ ಬರ್ತಾನೆ, ಅದೆಲ್ಲ ಸೋರೋಗುತ್ತೆ. ಈಗ ಒಂದು 4-5 ಸಲ ಮಾಡ್ತಾನವ. ಒಂದು 4-5 ಸಲ ಏನು ಮಾಡ್ತಾನೆ, ಬುಟ್ಟಿ ತಗೊಂಡೋಗೋದು, ನೀರು ಎತ್ಕೊಂಡು ಮೇಲೆ ಬರೋದು, ಮೇಲೆ 10-12 ಮೆಟ್ಲು ಬರ್ತಿದ್ದಂಗೆ ಅದೆಲ್ಲ ಸೋರೋಗೋದು, ಮತ್ತೆ ಕೆಳಗೋದು. ಆಮೇಲೆ ಅವನಿಗೆ ಕಿರುಕಾಗುತ್ತೆ. ಅವನು ತಂದು ಬುಟ್ಟಿ ಪುಟಕಾಯಿಸ್ತಾನಲ್ಲಿ. ಏನು ಗುರುಗಳೇ, ಬಿದ್ರನ್ ಬುಟ್ಟಿಲಿ ನೀರು ತರೋಕ್ಕಾಗುತ್ತಾ? ಎಂಥ ವಿಚಿತ್ರ. ಜನ ಎಲ್ಲ ಹೇಳ್ತಿದ್ರು ಇವ್ರಿಗೆ ಸ್ವಲ್ಪ ಲೂಸ್ ಅಂತ. ಇವತ್ತು ಹೌದು ಅನಿಸುತ್ತೆ ನಿಮ್ಮನ್ನು ನೋಡಿದ್ರೆ. ಎಂಥ ಕೆಲಸ ಹೇಳಿದ್ದೀರಿ ನೀವು ನನಗೆ. ಅಲ್ರಿ, ಸತ್ಸಂಗದ ಪ್ರಯೋಜನ ಏನೇನು ಹೇಳಕ್ಕಿದ್ದೀರ ಎಲ್ಲ ಹೇಳಿ ಅಂದರೆ ಬಿದ್ರನ್ ಬುಟ್ಟಿಲಿ ನೀರು ತಗೊಂಡು ಬಾ ಅಂತ ಹೇಳ್ಬೇಕನ್ನೇ ನೀವು ಅಂತಾನೆ. ಆಗ ರಮಣ ಮಹರ್ಷಿಗಳೇನು ಹೇಳ್ತಾರೆ, ಎಲ್ಲ ಸರಿ, ಆ ಬುಟ್ಟಿ ನೀನು ಎತ್ಕೊಳೋದಾಗ ಹೆಂಗಿತ್ತು, ಈಗ ಹೆಂಗಾಗಿದೆ ಸ್ವಲ್ಪ ನೋಡು ಅಂತ ಹೇಳ್ತಾರೆ. ತುಂಬ ಸೆಗಣಿ ಮೆತ್ಕೊಂಡಿತ್ತು, ಬಿದ್ರೆ ಕಾಣ್ತಿರ್ಲಿಲ್ಲ. ಈಗ ತೊಗೊಂಡು ಹೋಗಿ ನೀನು ನೀರಿನಲ್ಲಿ ಮುಳುಗಿಸ್ದೆ ತಂದೆ ಒಂದು 10-6 ಸಲ ಮುಳುಗಿಸಿ ತೆಗೆದು ಮಾಡಿದ್ದಕ್ಕೆ ಅದ್ರದ್ದು ಸೆಗಣಿ ಎಲ್ಲ ಸರಿದೋಗಿ ಚೆನ್ನಾಗಿ ಬಿದ್ರು ಕಾಣ್ತಾ ಇದೆ ಅಲ್ವಾ? ಅದನ್ನೇ ಹೇಳೋಕ್ಕೋಸ್ಕರ ನಾನು ನಿನಗೆ ಈ ಕೆಲಸ ಹೇಳಿ. ನನಗೂ ಗೊತ್ತು ಬಿದ್ರನ ಬುಟ್ಟಿಲಿ ನೀರು ತರೋಕ್ಕಾಗಲ್ಲ ಅಂತ. ಆದರೆ ನಾವೆಲ್ಲರೂ ಹಾಗೆ ಜನ್ಮಾಂತರದ ಕೊಳೆ ಹತ್ಕೊಂಡ್ಬಿಟ್ಟಿದೆ. ಒಂದೇ ದಿನಕ್ಕೆ ಅದು ಸ್ವಚ್ಛ ಆಗಲ್ಲ. ಏನು ಹೇಳಬೇಕು, ಒಂದೇ ದಿನ ನಾನು ಹೇಳಿಬಿಟ್ರೆ ನೀನು ಸ್ವಚ್ಛ ಆಗೋಕ್ಕಾಗಲ್ಲ. ದಿನಾಲೂ ಕೇಳ್ತಾ 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 ನೆನೀತಾ 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 ಆತ್ಮನಲ್ಲಿ ಧಾರಣೆ ಮಾಡುವ ಸಾಮರ್ಥ್ಯ, ಜ್ಞಾನವನ್ನು ಧರಿಸುವ ಸಾಮರ್ಥ್ಯ ಬಂದು 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 ಆಮೇಲೆ ಆಚರಣೆಯಲ್ಲಿ ತರುವ ಸಾಮರ್ಥ್ಯ ಬರುತ್ತೆ. ಫಸ್ಟ್ ಕೇಳೋಕ್ಕೆ ತಯಾರಾಗದೇ ಇದ್ದರೆ ಮಾಡೋದೆಂಗೆ? ಫಸ್ಟ್ ಕೇಳಕರ ತಯಾರಾಗಬೇಕಾ? ಹೌದಾ ಇಲ್ವಾ ಹೇಳಿ? ಶಿವಬಾಬಾ ಈ ಕತೆ ನಮಗೆ ಎಷ್ಟು ಸೂಟ್ ಆಗುತ್ತೆ. ದಿನ ಮುರುಳಿ ಹೇಳ್ತಾರೆ, ಅದೇ ಮುರುಳಿ ಹೇಳ್ತಾರೆ. ಆ ಮುರುಳಿ ಹೇಳಿ 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 ಫಸ್ಟ್ ನಮಗೆ ಒಂದು ವಿಷಯದ ಮೇಲೆ ಏಕಾಗ್ರತೆ ಮಾಡುವುದನ್ನು ಅಭ್ಯಾಸ ಮಾಡಿಸ್ತಾರೆ ಬಾಬಾ. ಎಷ್ಟು ಚಂದ ಇದೆ ನೋಡಿ ಮೆಥಡ್. ಸೇಮ್ ಒಂದೇ ವಿಷಯದ ಮೇಲೆ ಕಾನ್ಸಂಟ್ರೇಟ್ ಮಾಡುವುದನ್ನು ಕಲಿಸ್ಕೊಡ್ತಾರೆ ಬಾಬಾ. ಕ್ರಮೇಣ ಆ ವಿಷಯವನ್ನು ಅಂತಂಗಲ್ಲಿ ಅಳವಡಿಸ್ಕೊಂಡು ನನ್ನ ಮೇಲೆ ನಾನು ಏಕಾಗ್ರ ಮಾಡುವುದನ್ನು, ನನ್ನನ್ನು ನಾನು ನೋಡಿಕೊಳ್ಳುವ ವಿಧಾನವನ್ನು ಕಲಿಸ್ಕೊಡ್ತಾರೆ ಬಾಬಾ. ಜ್ಞಾನ ದರ್ಪಣದಲ್ಲಿ ಆತ್ಮಾವಲೋಕನ ಮಾಡ್ಕೊಳ್ತಾ ನನ್ನನ್ನು ನಾನು ನೋಡಿಕೊಳ್ಳುವ ಸಾಮರ್ಥ್ಯ ನನಗೆ ಬರೋಕ್ಕೆ ಶುರುವಾಗ್ತದೆ. ಇಲ್ಲಾಂದರೆ ನಮ್ಮ ಕಣ್ಣುಗಳು ಯಾವಾಗಲೂ ಏನು ನೋಡ್ತಾ ಇರ್ತವೆ? ಹೊರದೃಷ್ಟಿ ನಮ್ಮದು, ಹೊರಮುಖದ ಚಿಂತನೆಗಳು. ಒಳಮುಖವಾಗಿ ಚಿಂತನೆ ಮಾಡಿ ಅಂದರೆ ಅಷ್ಟು ಸುಲಭಕ್ಕೆ ಬರಲ್ಲ. ಅದಕ್ಕೆ ಫಸ್ಟ್ ಹೇಳ್ತಾರೆ ಬಾಬಾ, ಹೇಳ್ತಾರೆ ಹೇಳ್ತಾರೆ ಹೇಳ್ತಾರೆ. ಲೌಕಿಕದವ್ರಿಗೆ ನಾವೊಂದು ಮ್ಯಾನೇಜ್ಮೆಂಟ್ ಕೋರ್ಸ್ಗಳೆಲ್ಲ ಮಾಡುವಾಗ ಹೇಳ್ತೇವೆ, ಲೀಡರ್ ಮಸ್ಟ್ ಬಿ ಎ ಲಿಸನರ್ ಅಂತ. ಅ ಲೀಡರ್ ಮಸ್ಟ್ ಬಿ ಎ ಗುಡ್ ಲಿಸನರ್ ಅಂತ. ನೀನು ಲೀಡರ್ ಆಗಬೇಕಾ ಲೈಫಲ್ಲಿ, ಫಸ್ಟ್ ನೀನು ಒಳ್ಳೆಯ ಕೇಳುಗನ ಆಗಬೇಕು ಅಂತ. ಏನಾಗಬೇಕು? ಚೆನ್ನಾಗಿ ಕೇಳಬೇಕು ಮೊದಲು. ಯಾವಾಗ ಸರಿಯಾಗಿ ಕೇಳ್ತೇವೆ ವಿತ್ ಪ್ರೆಸೆನ್ಸ್ ಆಫ್ ಮೈಂಡ್, ಶರೀರ ಇಲ್ಲಿದ್ದು ಮನಸ್ಸು ಎಲ್ಲೋ ಇದ್ದು ಕೇಳಿದ್ರೆ ಏನು ಪ್ರಯೋಜನ ಇಲ್ಲ. ಕೇಳುವಾಗ ಹೇಗಿರಬೇಕು? ಫಿಸಿಕಲಿ ನಾವು ಅಲ್ಲಿ ಇರುವ ಹಾಗೆ ಮೆಂಟಲಿನೂ ಅಲ್ಲೇ ಇದ್ದುಕೊಂಡು ಕೇಳಬೇಕು. ಹಂಗೆ ಕೇಳ್ತೀವ? ಆ ರೀತಿಯ ಅಭ್ಯಾಸವಾದಾಗ ಮಾತ್ರ ನಾವು ಆತ್ಮಸ್ಥಿತಿಯಲ್ಲಿ ಸ್ಥಿತ ಆಗುವ ಮುಂದಿನ ಹಂತ ನಮಗೆ ಸುಲಭ ಸಾಧ್ಯ ಆಗುತ್ತೆ. ನಾನು ಯಾವಾಗಲೂ ಈ ಲಿಸನಿಂಗ್ ಬಗ್ಗೆ ಒಂದು ಆಟ ಆಡಿಸ್ತೇನೆ. ನಿಮಗೂ ಎಲ್ಲರಿಗೂ ಗೊತ್ತಿರಬೇಕು, ಭಾಳಷ್ಟು ಜನರಿಗೆ ಗೊತ್ತಿದೆ ಅಂದ್ಕೊಳ್ತೀನಿ. ಅನೇಕ ಸಲ ಆಡಿಸಿದ್ದೆ ನಾನು. ಗೊತ್ತಾ? ಹಲೋ, ಸಲಾಮ್, ನಮಸ್ತೆ. ಗೊತ್ತಿಲ್ಲ? ಹಂಗಾದ್ರೆ ಈಗ ಒಂದು ಸಲ ಮಾಡಿಬಿಡಿ ನೀವು. ಅದೊಂದು ಡೆಮಾನ್ಸ್ಟ್ರೇಷನ್. ಹೊರಗಡೆ ಕ್ಲಾಸ್ ಮಾಡುವಾಗೆಲ್ಲ ಸುಮ್ಮನೆ ಕ್ಲಾಸ್ ಮಾಡ್ತಾ ಹೋದ್ರೆ ಬೋರ್ ಆಗುತ್ತಲ್ವ, ಅದಕ್ಕೆ ಮಧ್ಯೆ ಮಧ್ಯೆ ಸಣ್ಣ ಸಣ್ಣದೇನಾದ್ರೂ ಮಾಡ್ತಾ ಇರ್ತೇವೆ. ಇದು ಹಲೋ, ಇದು ಸಲಾಮ್, ಇದು ನಮಸ್ತೆ. ನಾನು ಹೇಳ್ದಂಗೆ ಮಾಡಬೇಕು. ಹೆಂಗೆ ಮಾಡಬೇಕು? ನಾನು ಹೇಳ್ದಂಗೆ ಮಾಡಬೇಕು. ಶುರು ಮಾಡಿ ಅಲ್ಲ. ಹಲೋ, ಸಲಾಮ್, ನಮಸ್ತೆ. ಹಲೋ, ಸಲಾಮ್, ನಮಸ್ತೆ. ಹಲೋ, ಸಲಾಮ್, ನಮಸ್ತೆ. ಹಲೋ. ಗೊತ್ತಾಯ್ತು ಆಟ ಏನಂತ? ಬಹಳಷ್ಟು ಜನರ ಕೈಯೆಲ್ಲೋ ಇತ್ತು ಹಲೋ ಅಂದ ತಕ್ಷಣ. ಯಾಕೆ? ಫಸ್ಟೆಲ್ಲ ನಾನು ಏನು ಮಾಡಿದೆ, ಏನು ಹೇಳಿದ್ನೋ ಹಾಗೆ ಮಾಡಿದೆ. 4ನೇ ಸಲ ನಾನು ಏನು ಮಾಡಿದೆ?
ಹಲೋ ಅಂದೆ, ಹಿಂಗೆ ಮಾಡಿದೆ. 2-3 ಸಲ ನನ್ನನ್ನೇ ನೋಡಿ ನೀವು ಮಾಡ್ತಾ ಇದ್ರಿ. ಕೇಳುವುದರ ಕಡೆ ಅಟೆನ್ಷನ್ ಕಡಿಮೆಯಾಗಿ ಯಾವುದ್ರ ಕಡೆ ಕಾನ್ಸಂಟ್ರೇಷನ್ ಬಂತು? ನೋಡುವುದರ ಕಡೆಗೆ. 4ನೇ ಸಲ ನಾನು ಹಲೋ ಅಂತ ಹಿಂಗೆ ಮಾಡಿದಾಗ ಗೊತ್ತಿಲ್ಲದೆ ಏನಾಯಿತು, ಕೆಲವರಿಗೆ ಇಲ್ಲಿ ಹೋದ್ಮೇಲೆ ಗೊತ್ತಾಯಿತು ತಪ್ಪು ಮಾಡಿದೆ ಅಂತ. ತಕ್ಷಣ ಹೆಂಗೆ ಮಾಡಿದ್ರು ಅಂತ ಅರ್ಥ ಆಯ್ತಾ? ನಾವು ಎಲ್ಲಿ ತಪ್ಪು ಮಾಡ್ತೀವಿ? ಹೆಚ್ಚು ಪರಿಣಾಮಕಾರಿ ಯಾವುದು? ಕೇಳುವುದಕ್ಕಿಂತ ಜಾಸ್ತಿ ನೋಡುವುದು ಹೆಚ್ಚು ಪರಿಣಾಮಕಾರಿ. ಕೇಳುವುದಕ್ಕಿಂತ ಹೆಚ್ಚು ಪರಿಣಾಮಕಾರಿ. ಇವತ್ತು ಮೀಡಿಯಾ ಬಹಳ ಸ್ಟ್ರಾಂಗ್ ಇದೆ, ಎಷ್ಟು ಫಾಸ್ಟ್ ಆಗಿದೆ. ಮೊಬೈಲ್ ಇರ್ಬೋದು, ಟಿ ವಿ ಇರ್ಬೋದು, ಡಿಜಿಟಲ್ ಮೀಡಿಯಾ ಎಷ್ಟು ಇಂಪ್ಯಾಕ್ಟ್. ಮೊದಲು ಇರಲಿಲ್ಲ ಇಷ್ಟೆಲ್ಲ. ಇವತ್ತಿನ ಜನ್ರೇಷನ್ನಲ್ಲಿ ನಾವು ಏನು ಹೈಪರ್ ಟೆನ್ಷನ್ ನೋಡ್ತಿದ್ದೀವಿ, ಅಡಿಕ್ಷನ್ಸ್ ನೋಡ್ತಿದ್ದೀವಿ, ಅಥವಾ ನಿದ್ದೆಗೆಡ್ತನ ಅಂದರೆ ನಿದ್ದೆ ಸರಿ ಬಾರದೇ ಇರುವುದು ನೋಡ್ತಾ ಇದ್ದೀವಿ. ಇವೆಲ್ಲದಕ್ಕೂ ಮೇನ್ ರೀಸನ್ ವಿಜುವಲೈಸೇಷನ್. ಹೆಚ್ಚಿಗೆ ನೋಡ್ತಾರೆ, ಅದರಿಂದ ಡಿಸ್ಟರ್ಬ್ ಆಗ್ತಾರೆ. ನೋಡಿದ್ದು ಬಹಳ ಸಮಯ ನೆನಪಿರುತ್ತೆ, ಕೇಳಿದ್ದು ಮರ್ತು ಹೋಗುತ್ತೆ. ಇದಕ್ಕೆ ಒಂದೇ ರೆಮಿಡಿ ಏನು ಅಂದರೆ, ಶಿವಬಾಬಾ ನೋಡಿ ಎಷ್ಟು ದೊಡ್ಡ ಸೈಕಾಲಜಿಸ್ಟ್ ಬಾಬಾ ಅಂದರೆ, ಬಾಬಾ ಬಂದಾಗಿನಿಂದ ಮಾಡಿದ ಒಂದೇ ಕೆಲಸ ಮುರುಳಿ ಕೇಳುವುದು. ನಮ್ಮ ಜೀವನದ ಬಹುದೊಡ್ಡ ಭಾಗ ಯಾವುದು, ಮುಖ್ಯ ಭಾಗ ಯಾವುದು ನಮ್ಮದು? ಯಾವುದು ಹೇಳಿ? ಇವತ್ತು ಬೇಕಾದಷ್ಟು ಮೀಡಿಯಾ ಡೆವಲಪ್ ಆಗಿದೆ, ಆದರೂ ನಮ್ಮ ಕುಮಾರಿಯರ ಜೀವನದ ಬಹುಮೂಲವಾದಂತಹ ಯಾವುದು ಆಯಾಮ ಯಾವುದು? ಕೇಳುವುದು. ನಮ್ಮನ್ನು ಜಗತ್ತಿನ ಲೀಡರ್ ಮಾಡುವುದಕ್ಕೆ, ಲಕ್ಷ್ಮೀನಾರಾಯಣರನ್ನಾಗಿ ಮಾಡುವುದಕ್ಕೆ ಶಿವಬಾಬಾ ಆರಿಸಿಕೊಂಡಿರುವ ಅದ್ಭುತವಾದ ವಿಧಾನ ಯಾವುದು? ಕೇಳುವುದು. ಕೇಳ್ತಾ 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 ಕೇಳಿದ್ದನ್ನು ಹೇಳುವುದನ್ನು, ಕೇಳಿದ್ದನ್ನು ನೋಡುವುದನ್ನು, ಕೇಳಿದ್ದನ್ನು ಮಾಡುವುದನ್ನು ಕಲಿಸ್ತಾರೆ ಬಾಬಾ ನಮಗೆ. ಕೇಳಿದ್ವಿ ಅದನ್ನೇ ಹೇಳ್ತೀವಿ, ಏನು ಕೇಳಿದ್ವಿ ಅದನ್ನು ವಿಜುವಲೈಸ್ ಮಾಡ್ತೀವಿ, ಏನು ಕೇಳಿದ್ವಿ ಅದನ್ನೇ ಪ್ರಾಕ್ಟಿಕಲ್ನಲ್ಲಿ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ. ಫಸ್ಟ್ ಇಂಪ್ರೂವ್ ಮಾಡುವುದು ಯಾವ ಕ್ವಾಲಿಟಿಯನ್ನು ಬಾಬಾ? ಲಿಸ್ನಿಂಗ್. ಗೀತೆಯ ಬಗ್ಗೆ ಹೇಳ್ತಾರೆ, ಮುಖಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾ ತಮಹಂ ವಂದೇ ಪರಮಾನಂದ ಮಾಧವಂ ಅಂತ. ಭಗವಂತನ ಮಹಾವಾಕ್ಯ ಕೇಳಿದ್ರೆ ಮೂಕನು ಮಾತನಾಡ್ತಾನಂತೆ, ಕುಂಟನು ಪರ್ವತ ನೆಗಿತಾನಂತೆ. ಸಂಗಮಯುಗದಲ್ಲಿ ಶಿವಬಾಬಾ ಕಮಾಲ್ ಮಾಡಿದ್ದಾರೆ ಅಲ್ವಾ? ಏನು ಮಾತಾಡಕ್ಕೆ ಬರ್ದಿರೋರು ಹೆಂಗೆಲ್ಲ ಮಾತಾಡ್ಬಿಡ್ತಾರೆ. ನಾನು ನಿಮಗೆ ಹೇಳಬೇಕು ಅಂದರೆ 76ನೇ ಇಸ್ವಿಯಲ್ಲಿ ಹುಬ್ಬಳ್ಳಿಯಲ್ಲಿ ಒಂದು ದೊಡ್ಡ ಮೇಳ, ಅವಾಗೆಲ್ಲ ಮೇಳ ಹಾಕ್ತಿದ್ರು, ದೊಡ್ಡ ದೊಡ್ಡ ಮೇಳ. ಆ ಮೇಳ ಹಾಕಲಾಗಿತ್ತು. ತುಂಬ ಜನ ಬರೋರು, ತುಂಬ ಜನ. ಊರ ಮಧ್ಯದಲ್ಲಿ ದೊಡ್ಡ ಮೇಳ, ಸಾವಿರಾರು ಜನ ಬರೋರು. ಮಧ್ಯಾಹ್ನ ಹೊತ್ತು ಸ್ವಲ್ಪ ರಶ್ ಕಡಿಮೆ ಇರ್ತದಲ್ಲ ಸಾಮಾನ್ಯ ಯಾವುದೇ ಮೇಳದಲ್ಲಿ. ಬೆಳಗ್ಗೆ ಸಂಜೆ ತುಂಬ ರಶ್ ಇರ್ತದೆ. ಮಧ್ಯಾಹ್ನ 2 ಗಂಟೆಯಿಂದ 4 ಗಂಟೆವರೆಗೆ ಸ್ವಲ್ಪ. ಆ ಸಮಯದಲ್ಲಿ ನಾವೆಲ್ಲ ಸಣ್ಣ ಸಣ್ಣ ಮಕ್ಕಳಿರೋರು, ನಾವು ಮೇಳ ಸಂಭಾಲನೆ ಮಾಡೋದು, ಬಂದವರಿಗೆಲ್ಲ ಹೇಳೋದು. ನಮ್ಮ ಮಕ್ಕಳು ರಜೆಯಲ್ಲಿ ಇರ್ತಿತ್ತು, ಮೇಳ ರಜೆಯಲ್ಲಿತ್ತು, ನಾವೆಲ್ಲ ಸೇರ್ಕೊಂಡು ಬಂದವರಿಗೆಲ್ಲ ಎಕ್ಸ್ಪ್ಲೇನ್ ಮಾಡ್ತಿದ್ವಿ. ನಾನೇ 13-14 ವರ್ಷದವಳು, ನನಗಿಂತ ಸಣ್ಣವರು, ನನ್ನ ವಯಸ್ಸಿನವರು ಒಂದು 8-10 ನಾವು ಲೀಡರ್ಸ್ ಬಂದಂಗೆ ಪಾರ್ಟಿ ತೊಗೊಂಡು ಎಕ್ಸ್ಪ್ಲೇನ್ ಮಾಡೋದು. ದೊಡ್ಡ ಮೇಳ, ಒಂದು ಮೇಳ ಎಕ್ಸ್ಪ್ಲೇನ್ ಮಾಡೋಕ್ಕೆ 1 ತಾಸು ಬೇಕು, ಅಷ್ಟು ಚೆನ್ನಾಗಿತ್ತು. ಮಧ್ಯಾಹ್ನ 3000 ಮಠದ ಅಲ್ಲಿ ಮರಿಗಳು ಅಂತಿರ್ತಾರೆ ಈ ಲಿಂಗಾಯತ ಮಠಗಳಲ್ಲಿ, ದೇವರು ಅಂತಾರೆ ಅವ್ರಿಗೆ. ಅಂದರೆ ನೆಕ್ಸ್ಟ್ ಸನ್ಯಾಸಿಗಳಾಗುವವರು, ಅವರೆಲ್ಲ ಟ್ರೈನಿಂಗ್ ತಗೊಳ್ತಾ ಇರ್ತಾರೆ. ಅಂಥವ್ರು ಒಂದು 8-10 ಜನ ಬಂದರು. ಒಂದು ಅಕ್ಕ, ನನಗಿಂತ 1 ವರ್ಷ ಸಣ್ಣ ನೋಡಿರ್ಬೋದು, ಆಕೆ ಪಾರ್ಟಿ ತಗೊಂಡು ಹೇಳ್ಕೊಂತ ಹೋದ್ಲು. ಏನು ಬಾಯಿ ಬಿಡಕ್ಕೆ ಬರ್ದಿರೋರು ಜ್ಞಾನ ಹೇಳೋದು, ಅಷ್ಟು ಶಿವಬಾಬಾ ಶಕ್ತಿ ಕೊಟ್ಬಿಟ್ಟಿದ್ದಾರೆ ಸಣ್ಣ ಸಣ್ಣ ಹುಡುಗಿರಿಗೆ. ಆಮೇಲೆ ಸರ್ವವ್ಯಾಪಿ ಚಿತ್ರ, ಪರಮಾತ್ಮದೊಂದು ಹಳೆಯ ಚಿತ್ರ ಇತ್ತು. ಅದೇನು, ಕಪ್ಪೆನ ಹಾವನ್ನು ನುಂಗುತ್ತೆ, ಹಾವನ್ನು ಇನ್ನೊಂದು ನುಂಗುತ್ತೆ, ಇನ್ನೊಂದನ್ನು ಮತ್ತೊಂದು ನುಂಗುತ್ತೆ, ಇದರಲ್ಲೆಲ್ಲ ಭಗವಂತ ಇದನ್ನು, ಹೀಗೆಲ್ಲ ಚಿತ್ರ. ಅಂದರೆ ಒಂದು ಭಗವಂತ ಇನ್ನೊಂದು ಭಗವಂತನ ನುಂಗುತ್ತಾನ, ಹೀಗೆಲ್ಲ ಹೇಳುತ್ತಾ ಪರಮಾತ್ಮ ಇಲ್ಲ ಅಂತ ಪರಮಾತ್ಮ ಸರ್ವವ್ಯಾಪಿ ಅಲ್ಲ ಅಂತ ಹೇಳೋದು. ಅವರೆಲ್ಲ ಕೇಳಿ ಆದಮೇಲೆ ಏನು ಹೇಳಿದ್ರು, ಸಾಧ್ಯನೇ ಇಲ್ಲ, ಎಲ್ಲ ಕಡೆ ಪರಮಾತ್ಮ ಇದ್ದಾನೆ, ಇಲ್ದಿರೋ ಜಾಗವೇ ಇಲ್ಲ ಅಂತ ವಾದಕ್ಕೆ ನಿಂತ್ಕೊಂಡ್ರು. ಪಾಪ ಆ ಹುಡುಗಿ ಸಣ್ಣ ತನ್ನ ಮಟ್ಟದಲ್ಲಿ ಎಷ್ಟು ಹೇಳಬೇಕು ಹೇಳಿದ್ಲು, ಅವ್ರಿಗೆ ತಲೆಯಲ್ಲೇ ಹೋಗಲಿಲ್ಲ. ಮತ್ತೆ ವಾದ. ಅವರೊಂದು 25 ವರ್ಷ 20-25 ವರ್ಷದ ಒಳಗಿನವರೆಲ್ಲ ಹುಡುಗರು.
ಆ ಹುಡುಗಿಗೆ ಹೇಳ್ತಾ 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 ರೇಗ್ತು. ಆಕೆ ಏನು ಹೇಳಿದ್ಲು ಗೊತ್ತಾ? ನೋಡ್ರಿ, ಇದು ಭಗವಂತನ ಜ್ಞಾನ, ಸೆಗಣಿ ಬುದ್ಧಿಯವ್ರಿಗೆಲ್ಲ ಅರ್ಥ ಆಗಲ್ಲ ಇದು. ತಗೊಳ್ಳಿ, ಕೇಳ್ತೀರಾ ಎಂಥ ಗದ್ದಲ. ಅವರೆಲ್ಲ ಮುಂದಿನ ಸ್ವಾಮಿಗಳಾಗೋರು, ಅವರೆಲ್ಲ ಅಧ್ಯಯನ ಮಾಡ್ತಾ ಇರೋರು. ಅವ್ರುಗಳಿಗೆ ಏನಂದ್ಬಿಟ್ಲು ಸೀದಾ, ತಗೊಳ್ಳಿ ಅವ್ರು ಜಗಳಕ್ಕೆ ನಿಂತರು. ಇದ್ದಿದ್ರಲ್ಲಿ ನಾನೇ ದೊಡ್ಡವಳು. ಆಮೇಲೆ ನಾ ಹೋದೆ, ಏನಾಯ್ತು ಅಂದರೆ ಹಿಂಗಂದ್ಬಿಟ್ಲು ಅಂತ. ನಾನು ಅಂದೆ, ಅಲ್ಲ ಸ್ವಾಮಿ, ಸಣ್ಣ ಹುಡುಗಿ, ಆಕೆ ಏನು ಹೇಳೋದ್ಲು ಕೇಳಬೇಕು. ನಿಮ್ದೇನಾರು ತರ್ಕ ಇದ್ರೆ ದೊಡ್ಡವ್ರ ಹತ್ರ ಮಾಡ್ಬೇಕು, ಸಣ್ಣ ಹುಡುಗಿ ಹತ್ರ ಕೇಳಿದ್ರಿ ಇನ್ನೇನು ಹೇಳ್ತಾರೆ? ಯಾಕೋರೆ ನಾನೇನು ತಪ್ಪು ಹೇಳಿಲ್ರಿ, ಶಿವಬಾಬಾ ಹೇಳಿಲ್ವಾ? ಈಶ್ವರಿ ಜ್ಞಾನ ಎಲ್ಲರಿಗೂ, ಸಗಣಿ ಬಿದ್ದವ್ರಿಗೆಲ್ಲ ಅರ್ಥ ಆಗ. ಮತ್ತು ತಂದೆ ಹೇಳ್ತಾಳಕ್ಕೆ ಸ್ವಾಮಿ. ಅಷ್ಟೊತ್ತಿಗೆ ಅಂದರೆ ಮಧ್ಯಾಹ್ನ 3 ಗಂಟೆ ಹೊತ್ತಾಗಿತ್ತು. ಅದು ಬಸವರಾಜಣ್ಣವ್ರ ಆಫೀಸಿಗೆ ಬಂದು ಊಟ ಮಾಡ್ಕೊಂಡು ವಾಪಸ್ ಹೋಗುವಾಗ ಬರ್ತಿದ್ರು ಮತ್ತೆ ಮೇಳಕ್ಕೆ. 3 ಗಂಟೆಗೆ ಆಫೀಸ್ಗೆ ಹೋಗ್ಬೇಕಲ್ವಾ? ಆಫೀಸಿಗೆ ಹೋಗುವಾಗ ಮೇಳಕ್ಕೆ ಬಂದು ಆಮೇಲೆ ಆಫೀಸ್ಗೆ ಹೋಗೋರು. ಆಗ ಬಂದರು, ಗದ್ಲ ಇಲ್ಲಿ ಮೇಳದಲ್ಲಿ. ಏನಮ್ಮ ಏನಾಗಿದೆಯಮ್ಮ ಅಂದರೆ ಹಿಂಗಾಗಿದೆ ಅಂತ. ಅವರೆಲ್ಲ ಬಂದಿದ್ದಾರೆ, ಜೋರು ದೊಡ್ಡ ಇವತ್ತೆಲ್ಲ ಅವ್ರದ್ದು ಪೀಠಾಧಿಪತಿಗಳಾಗಿ ಕೂತಿದ್ದಾರೆ ಅವತ್ತು ತರ್ಕ ಮಾಡಿದವರು. ಆವಾಗ ನಾನು ಒಂದು ಮಾತು ಹೇಳಿದೆ, ಒಂದು ಕೆಲಸ ಮಾಡಿ, ನಮ್ಮ ದೊಡ್ಡವ್ರ ಹತ್ರ ಮಾತಾಡಿ ನೀವು. ಸಣ್ಣ ಮಕ್ಕಳು ಏನು ಅವ್ರಿಗೆ ಏನು ಹೇಳ್ಕೊಟ್ಟಿದ್ರು ಅಷ್ಟು ಹೇಳ್ತಾರವರು, ಅದಕ್ಕಿಂತ ಜಾಸ್ತಿ ನೀವು ಇವ್ರ ಹತ್ರ ತರ್ಕ ಮಾಡಿದ್ರೆ ಹೆಂಗೆ ಅಂತ. ಆ ಹುಡುಗಿ ಬಿಡಕ್ಕೆ ತಯಾರಿಲ್ಲ. ಇಲ್ಲ ಕೊರೆ, ನಾನೇನು ತಪ್ಪು ಹೇಳಿಲ್ಲ, ಪರಮಾತ್ಮ ಎಲ್ಲ ಕಡೆ ಹೆಂಗಿರಕ್ಕೆ ಸಾಧ್ಯ ಹೇಳ್ರಿ ನೋಡೋಣ, ಹೆಂಗಿರಕ್ಕೆ ಸಾಧ್ಯ ಅಂತ ಹಾಕಿದ ತಂದು ಹೇಳಿದೆ. ನಾನು ಯಾಕೆ ಹೇಳಿದೆ ಅಂದರೆ, ಆಮೇಲೆ ಅಣ್ಣವ್ರು ಅದನ್ನು ಹ್ಯಾಂಡ್ಲ್ ಮಾಡಿದ್ರು, ಬಿಡಿ ಕೇಸ್ ಹ್ಯಾಂಡ್ಲ್ ಮಾಡಿದ್ರು, ಅಣ್ಣವ್ರ ಹತ್ರ ಮಾತಾಡಿದ್ರು, ಅಲ್ಲಿಗೆ ಅವರೆಲ್ಲ ಶಾಂತ ಆದರು. ಬಟ್ ನಾ ಹೇಳೋದು, ಎಂಥೆಂಥ ಸಣ್ಣ ಹುಡುಗಿರಿಗೂ ಶಿವಬಾಬಾ ಏನು ಮಾಡಿಬಿಟ್ಟಿದ್ದಾನೆ, ಮುಖಂ ಕರೋತಿ ವಾಚಾಲಂ, ಬಾಯಿ ಬಿಡಕ್ಕೆ ಬರ್ದಿರೋರಿಗೆ ನಿರ್ಭಯವಾಗಿ ನೀನು ಸ್ವಾಮಿ ಆಗಿದ್ರೆ ಆಗಿರುವೆ, ನನಗೇನು, ನಾನು ಈಶ್ವರನ ಜ್ಞಾನ ಹೇಳ್ತೀನಿ ಅನ್ನುವ ನಶೆ ಅಲ್ವಾ? ಅಲ್ಲ, ನೀವು ಹಂಗೆ ಹೇಳ್ಬಿಟ್ಬಿಡಿ, ಮತ್ತೆ ಯಾರಿಗೂ ಹೇಳ್ಬಿಡ್ಬೇಡಿ. ಇನ್ನೊಂದು ಯಜ್ಞದಲ್ಲಿ ಇಂಥದ್ದೇ ಒಂದು ದೃಷ್ಟಾಂತ ಇದೆ. ಪಾಂಡವ ಭವನದಲ್ಲಿ ನೋಡಿದ್ದೀರಾ? ಹೊರಗಡೆ ಒಂದು ಗಂಟೆ ಕಟ್ಟಿದ್ದಾರೆ ಮೌಂಟ್ ಆಬುದಲ್ಲಿ, ನೋಡಿದ್ದೀರಾ? ಈ ಸಲ ಹೋದ್ರೆ ನೋಡಿ, ಪಾಂಡವ ಭವನ ಎಂಟ್ರೆನ್ಸ್ ನೀವು ಒಳಗೆ ಹೋದರೆ ಗೇಟ್ನಲ್ಲಿ ಬಲಗಡೆ ಒಂದು ಗಂಟೆ ಕಟ್ಟಿದ್ದಾರೆ. ಮೊದಲಿಂದ ಬ್ರಹ್ಮಬಾಬಾ ಇರುವ ಕಾಲದಿಂದ ಸಂಪ್ರದಾಯ, ಯಾರು ಬಂದರೂ ಆ ಗಂಟೆ ಬಾರಿಸಬೇಕು. ಆವಾಗ ಅವ್ರನ್ನ ಅಟೆಂಡ್ ಮಾಡಲಾಗ್ತಿತ್ತು. ಆಮೇಲೆ ಅವ್ರಿಗೆ ಜ್ಞಾನ ಹೇಳುವಂಥ ಸಂಪ್ರದಾಯ. ಒಂದು ಸಲ ಬಾಬಾ ಕೂತ್ಕೊಂಡು ಪತ್ರ ಬರಿತಾ ಇದ್ರಂತೆ. ಎಲ್ಲ ಬಿಸಿಲಲ್ಲಿ ಕೂತ್ಕೊಂಡು ಬಾಬಾ ಪತ್ರ ಬರಿತಿದ್ರಲ್ವ, ಸಾಕಾರ ಬಾಬಾ. ಯಾರೂ ಇರಲಿಲ್ಲ ಹತ್ರ, ಗಂಟೆ ಬಾರಿಸಿದ್ರು. ದೀದಿ ಇದ್ದರು ಬಾಬನ ಹತ್ರ, ಮನಮೋಹಿನಿ ದೀದಿ. ದೀದಿ ಯಾರಿಗೂ ಜ್ಞಾನ ಹೇಳಕ್ಕೆ ಹೋಗ್ತಿರ್ಲಿಲ್ಲ. ಬಟ್ ಯಾರು ಇಲ್ದಿದ್ದಕ್ಕೆ ಬಾಬಾ ಏನು ಹೇಳಿದ್ರಂತೆ, ನೀವು ಹೋಗಿ ಜ್ಞಾನ ಸ್ವಲ್ಪ ಯಾರು ಬಂದಿದ್ದಾರೆ ನೋಡ್ಕೊಂಡು ಬಾ ಅಂತ ಕಳಿಸಿದ್ರು. ದೀದಿ ಹೋಗಿ 5 ನಿಮಿಷಕ್ಕೆ ವಾಪಸ್ ಬಂದುಬಿಟ್ರು. ಹಾಗೆ ಬಾಬಾ ಕೇಳಿದ್ರಂತೆ, 5 ನಿಮಿಷ ಯಾರು ಬಂದಿದ್ರು, ಇಷ್ಟು ಬೇಗ ಬಂದುಬಿಟ್ಟಿಲ್ಲ, ಅವ್ರಿಗೆ ಜ್ಞಾನ ಹೇಳಲಿಲ್ವ ನೀನು? ಯಾರು ಬಂದಿದ್ರು? ನೈ ಸನ್ಯಾಸಿಗಳು ಬಂದಿದ್ರಂತೆ 4-5 ಜನ. ಮತ್ತು ಅವ್ರಿಗೆ ಜ್ಞಾನ ಹೇಳಲಿಲ್ವ ನೀನು? ಆಗ ದೀದಿ ಹಿಂದಿನ ದಿನ ಬಾಬಾ ಏನು ಮುರಳಿ ಹೇಳಿದ್ರಂತೆ ಅಂದರೆ, बच्चे ये ज्ञान प्रवृत्ति मार्ग वालों के लिए है, अगर कोई सन्यासी आता है तो उनको कहो भागो यहाँ से. ಹಿಂದಿನ ದಿನ ಬಾಬಾ ಹೇಳಿದ್ರು ಅದನ್ನ, ಸರಿನಾ? ಅದಕ್ಕೆ ದೀದಿ ಹೋಗಿ ನೋಡಿದ್ರು, ಅಲ್ಲಿ 5 ಜನ ಸನ್ಯಾಸಿಗಳು ನಿಂತ್ಕೊಂಡಿದ್ದಾರೆ, ಗಂಟೆ ಬಾರಿಸಿದ್ದಾರೆ. ಅವ್ರಿಗೆ ಸೀದಾ ಹೇಳಿದ್ರಂತೆ, ಏನಂತ, देखो भैया ये ज्ञान सन्यासियों के लिए नहीं है, ये प्रवृत्ति मार्ग वालों के लिए, इसलिए भागो यहाँ से. ಅವ್ರನ್ನ ಓಡಿಸೇ ಬಂದ್ಬಿಟ್ರು. ಯಜ್ಞದಲ್ಲಿ ಇಂಥದ್ದನ್ನೆಲ್ಲ ಹೇಳ್ತಾರೆ. ಅಂದರೆ ಎಷ್ಟು ಭಗವಂತನ ಮಾತಿನ ಮೇಲಿನ ವಿಶ್ವಾಸ, ನಿಡರ್ಪನ್, ನಿರ್ಭಯತೆ, ಬಾಬಾ ಹೇಳಿದ್ದಾರೆ ಅಂದಮೇಲೆ ಹಿಂದೆ ಮುಂದೆ ನೋಡದೆ ಹೇಳುವಂತಹ ಮನಸ್ಥಿತಿ ಎಷ್ಟು ಗಟ್ಟಿಯಾಗಿತ್ತು. ನಾವಿವತ್ತು ಸತ್ಯವನ್ನು ಹೇಳುವುದಕ್ಕೂ 10 ಸಲ ಯೋಚನೆ ಮಾಡ್ತೀವಿ, ಸರಿಯಾದದ್ದನ್ನು ಹೇಳುವುದಕ್ಕೂ ಆನಾಕಾನಿ ಮಾಡ್ತೀವಿ. ಯಾರೇನು ಅಂದ್ಕೊಂಡ್ಬಿಡ್ತಾರೇನೋ ಅಂತ ನಮಗೆ ಲೋಕಲಾಜ್ ಬಹಳ ಮುಖ್ಯವಾಗುತ್ತೆ. ಇರಲಿ, ವಾಪಸ್ ಬರೋಣ. ನಮ್ಮ ವಿಷಯ ಏನಿತ್ತು, ವಿಶೇಷವಾಗಿ ಶಿವಬಾಬಾ ಯೋಗ ಕಲಿಸುವುದಕ್ಕೆ ಮೊದಲು ನಮಗೆ ಕೇಳುವ ಕಲೆಯನ್ನು ಬೆಳೆಸ್ತಾರೆ ನಮ್ಮಲ್ಲಿ. ಲಿಸನಿಂಗ್ ಕೆಪ್ಯಾಸಿಟಿ, ಸೈಕಾಲಜಿ ಇದನ್ನು ಪ್ರೂವ್ ಮಾಡಿದೆ. ಎಷ್ಟು ನಮ್ಮ ಲಿಸನಿಂಗ್ ಕೆಪ್ಯಾಸಿಟಿ ಇಂಪ್ರೂವ್ ಆಗುತ್ತಲ್ಲ, ಅಷ್ಟು ನೀವು ಒಳ್ಳೆಯ ಲೀಡರ್ ಆಗುವುದಕ್ಕೆ ಸಾಧ್ಯ. ಅನೇಕರ ಹೃದಯಗಳ ಮೇಲೆ ರಾಜ ಆಗಬೇಕಾದ್ರೆ ಅಲ್ವಾ, ಅನೇಕರ ಹೃದಯಗಳನ್ನು ಆಡಬೇಕಾದ್ರೆ ಭಗವಂತ ಇವತ್ತು ವಿಶ್ವಕ್ಕೆ ಒಂದೇ. ಯಾಕೆಂದರೆ ಅವನು ಎಲ್ಲರನ್ನ ಕೇಳ್ತಾನೆ, ಪೇಷನ್ಸಿಂದ ಕೇಳ್ತಾನೆ, ಎಲ್ಲರೂ ಹೇಳುವುದನ್ನು ಕೇಳ್ತಾನೆ.
ಒಟ್ಟೊಬ್ಬ ನೀನು ಕೇಳಲ್ಲ ಅಂತ ಹೇಳಲ್ಲ, ಕೊನೆಯ ಲಾಸ್ಟ್ ಬಂದಾ ಭೀ ಬೋಲ್ತಾ ಹೈ ತೋ ಸುನ್ತಾ ಹೈ ಅಲ್ವಾ. ಭಗವಂತನ ವಿಶೇಷ ಕ್ವಾಲಿಟಿ ಅದು. ಅದಕ್ಕೆ ನಾವೆಲ್ಲರೂ ನೋಡಿ ಭಕ್ತಿಯ ಕೊನೆ ಜನ್ಮದಲ್ಲೂ ಏನು ಮಾಡಿದ್ವಿ, ಎಲ್ಲರೂ ಗಂಟೆಗಟ್ಟಲೆ ಹೇಳಲ್ವಾ, ಆದರೂ ಕೇಳ್ತಾನಲ್ಲ. ಎಷ್ಟು ಕೆಪಾಸಿಟಿ ಇರಬೇಕು ಅವನಿಗೆ. ಅದರಲ್ಲಿ 1% ಬಂದರೂ ಸಾಕು, ನಮ್ಮದು ಉದ್ಧಾರ ಆಗಿಬಿಡುತ್ತೆ. ಅದಕ್ಕೆ ರಾಜಯೋಗಕ್ಕೆ ಫಸ್ಟ್ ನಮಗೆ ಅಗತ್ಯವಾದದ್ದು ಯಾವುದು, ಮುರಳಿಯನ್ನು ಚೆನ್ನಾಗಿ ಕೇಳುವ ಅಭ್ಯಾಸ. ಅದನ್ನು ಕೇಳಿದ ಮೇಲೆ ಆ ಮುರಳಿಯನ್ನು ವಿಜುವಲೈಸ್ ಮಾಡಿಕೊಳ್ಳುವ ಅಭ್ಯಾಸ. ವಿಜುವಲೈಸ್ ಮಾಡೋದು, ನೀನು ಆತ್ಮ ಅಂದರೆ ನಾನು ಆತ್ಮ ಅಂತ ಫೀಲ್ ಮಾಡಬೇಕು. ನೋಡುವುದು, ಜ್ಞಾನದ ಕಣ್ಣಿನಿಂದ ನೋಡುವಂತಹ ಅಭ್ಯಾಸ. ಅದಾದ ಮೇಲೆ ಅದನ್ನು ಪ್ರಾಕ್ಟಿಕಲ್ನಲ್ಲಿ ತರುವುದು. ಅದಕ್ಕೀಗ ಅನೇಕರಿಗೆ ನಮಗೇನು ವಿಚಾರ, ಈಗ ನಾನು ಪ್ರಾಕ್ಟಿಕಲ್ ಆಗಿ ಬರೋಣ, ಸೈದ್ಧಾಂತಿಕವಾಗಿ ಅಲ್ಲದೆ ಪ್ರಾಕ್ಟಿಕಲ್ನಲ್ಲಿ ಬರುವುದಾದರೆ, ಈಗ ಉದಾಹರಣೆಗೆ ನಮಗೇನೋ ಸಮಸ್ಯೆಗಳಿದೆ, ಹೆಲ್ತ್ ಇಶ್ಯೂಸ್ ಇದೆ, ಸಂಸಾರದ ಸಮಸ್ಯೆಗಳಿದೆ, ಮಕ್ಕಳು ಮರಿಗಳ ಸಮಸ್ಯೆಗಳಿದೆ. ಅದೆಲ್ಲದರ ಮಧ್ಯೆ ನಾವು ಯೋಗ ಮಾಡೋಕ್ಕೆ ಕೂತ್ರೆ ನಮಗೆ ಅವೇ ನೆನಪಾಗ್ತವೆ ವಿನಃ ಯೋಗ ಇಳಿಸುವುದೇ ಇಲ್ಲ. ನಮ್ಮ ಯೋಗ ಏನೋ ಬರೀ ಕಂಪ್ಲೇಂಟ್ಸ್, ಫರಿಯಾದ್ रहता है, ಯಾದ್ नहीं रहता है. ಬರೀ ಫರಿಯಾದ್ ಅಂದರೆ ಇವತ್ತಿನ ಭಾಷೆಯಲ್ಲಿ ಫಿರಿಯಾದಿ ಅಂತ ಹೇಳ್ತಾರೆ, ಕೋರ್ಟ್ ಭಾಷೆ ಅದು. ಫಿರಿಯಾದಿದಾರರು, ಫಿರಿಯಾದಿ ಅಂದರೆ ಕಂಪ್ಲೇಂಟಿ ಅಂತ ಅರ್ಥ. ಕಂಪ್ಲೇಂಟ್ಸ್ ಇರುತ್ತೆ ನಮ್ಮದು ಬಾಬನ ಹತ್ರ ಹೆಚ್ಚಾಗಿ. ಅದಕ್ಕೆ ಕಾರಣ ನಮ್ಮ ಸಮಸ್ಯೆಗಳನ್ನು ನಮಗೆ ಪರಿಹರಿಸಿಕೊಳ್ಳೋದಕ್ಕೆ ಬರಲ್ಲ. ಅದರಿಂದ ಇವತ್ತು ನಾವು ವಿಚಾರ ಮಾಡಬೇಕಾಗಿದ್ದು, ನೆನ್ನೆನೂ ಒಂದು ಪಾಯಿಂಟನ್ನು ನಾನು ಕ್ಲಿಯರ್ ಮಾಡಿದ್ದೆ. ಫಸ್ಟ್ ಆಫ್ ಆಲ್, ಯಾರ ಬಗ್ಗೆಯೂ ನಮಗೆ ಮನಸ್ಸಿನಲ್ಲಿ ದ್ವೇಷ, ತಿರಸ್ಕಾರ, ಸಿಟ್ಟು ಇವುಗಳನ್ನು ಇಟ್ಕೋಬಾರದು. ಇಟ್ಕೊಂಡು ಏನು ಪ್ರಯೋಜನ ಹೇಳಿ ನೋಡೋಣ. ಇಟ್ಕೊಂಡು ಏನಾದ್ರು ಪ್ರಯೋಜನ ಇದೆಯಾ? ಅದರಿಂದ ನಮಗೆ ತಿರ್ಗಾ ನಷ್ಟವಾಗುತ್ತೆ, ನಮ್ಮ ಸುತ್ತ ಅದೇ ವೈಬ್ರೇಷನ್ ನಿರ್ಮಾಣವಾಗುತ್ತೆ, ನಮ್ಮ ಹತ್ರ ಬಂದವರನ್ನು ಥ್ರೂ ಔಟ್ ಮಾಡುತ್ತೆ, ಅದು ಹೊರಗೆ ಕಳಿಸ್ಬಿಡುತ್ತೆ. ಯಾಕೆಂದರೆ ನಮ್ಮ ವೈಬ್ರೇಷನ್ ನೆಗೆಟಿವ್ ಇರುತ್ತೆ. ಅದಕ್ಕೆ ಪ್ಲೀಸ್ ಈ ಸಲ ಭಟ್ಟಿಯಲ್ಲಿ ಹೋಗುವಾಗ ಎಲ್ಲರೂ ಬಾಬನಿಗೆ ಒಂದು ಪತ್ರ ಬರೆದು, ಆ ಪತ್ರವನ್ನು ನೀವೇ ಹರಿದು ಕಸದ ಬುಟ್ಟಿಗೆ ಹಾಕಿ ಹೋಗಿ. ಏನು ಬರೆಯೋಣ ಅಂದರೆ, ನಮ್ಮ ಹತ್ರ ಏನು, ಎಸ್ಪೆಷಲಿ ಪ್ರತಿಯೊಬ್ಬರಲ್ಲಿ ಒಂದು ದೊಡ್ಡ ವೀಕ್ನೆಸ್ ಇರುತ್ತೆ. ಯಾವ ವೀಕ್ನೆಸ್ ಅದು ಅಂದರೆ, ಒಳಗೊಳಗೆ ಕೊರಗುವಂಥದ್ದು. ನಾವು ಎಷ್ಟು ಹೊರಗೆ ತೋರಿಸ್ಕೊಳ್ತೀವೋ ಅದಕ್ಕಿಂತ ಒಳಗೆ ಬಹಳ 1%, 99% ಒಳಗೆ ಮುಚ್ಚಿಟ್ಟಿರ್ತೇವೆ. ನೋಡಿ, ನೀವು ಸಮಾಜದಲ್ಲಿ ಈ ಕೆಲಸಗಾರರಲ್ಲಿ ಕೆಲವು ಜನರನ್ನು ನೋಡಿರಬೇಕು. ನನಗೆ ಗೊತ್ತಿಲ್ಲ ಈ ಕಡೆ ಎಲ್ಲ ಹೇಗೆ, ನಮ್ಮ ಕಡೆ ಎಲ್ಲ ನಾವು ಬಾಬರವ್ರ ಮನೆ ಕಟ್ಟಿಸುವಾಗ ಜನರನ್ನ ನೋಡ್ತೇವಲ್ಲ, ಈ RCC ಹಾಕೋಕ್ಕೆ ಅಂತ ಒಂದು ಜನ ಬರ್ತಾರೆ, ಬಾರ್ಬೆಂಡರ್ಸ್ ಅಲ್ಲ ಅವರು. ಅವತ್ತು ಒಂದೇ ದಿನ ಸಿಮೆಂಟ್ ಎಲ್ಲ ವರ್ಕ್ ಮಾಡೋಕ್ಕೆ ಬರ್ತಾರವ್ರು, ಒಂದೇ ದಿನ ಬರೋರು ಅವರು. ದಿನ ಬರುವ ಗಾವಡಿಗಳಲ್ಲ, ದಿನ ಮಾಡುವ ಸಿಮೆಂಟ್ ಕೆಲಸ ಮಾಡುವವರಲ್ಲ. ಅವತ್ತು ಮಾತ್ರ ಬರ್ತಾರೆ ಅವರು. ಒಂದು ಟ್ರೂಪ್ ಇರುತ್ತೆ ಅವ್ರದ್ದು, 10, 15, 20 ಜನ ಒಟ್ಟಿಗೆ ಬರ್ತಾರೆ. RCC ಹಾಕ್ಬಿಟ್ಟು ಹೊಟ್ಟೋಗ್ತಾರೆ ಅವರು. ಅವರು ಭಾಳ ಲೋ ಲೆವೆಲ್ ಕೆಲಸಗಾರರು ಇರ್ತಾರೆ. ನಾನು ಶಿರಸಿಯಲ್ಲಿ ಬಿಲ್ಡಿಂಗ್ ಕಟ್ಟಿಸ್ತಾ ಇದ್ದೆ. ಫಸ್ಟ್ RCC ಹಾಕಬೇಕು, 1,500 ಸ್ಕ್ವೇರ್ ಫೀಟ್, ದೊಡ್ಡದೇನಲ್ಲ. ಆದರೆ ಅವತ್ತು ಮಳೆ ಬಂದುಬಿಡ್ತು ಹಾಕ್ತಾ ಇದ್ದಾಗ. ಮಳೆ ಬಂದಮೇಲೆ, ನಮ್ಮ ಕಡೆ ಮಳೆ ಬಂದರೆ ಸಣ್ಣ ಸಣ್ಣ ಮಳೆ ಅಂತೂ ಬರಲ್ಲ, ಅದನ್ನು ಮುಂದುವರ್ಸೋಕ್ಕಾಗಲಿಲ್ಲ, ಅರ್ಧಕ್ಕೆ ನಿಲ್ಲಿಸ್ಬೇಕಾಯ್ತು ಕೆಲಸ. ನೆಕ್ಸ್ಟ್ ಡೇ ಕಂಟಿನ್ಯೂ ಮಾಡೋಣ ಅಂತ ತಾಡ್ಪಾಲೆಲ್ಲ ಮುಚ್ಚಿ ಅದನ್ನು ಅರ್ಧಕ್ಕೆ ನಿಲ್ಲಿಸಿ. ಇನ್ನೇನು ಕೆಲಸ ಕಂಪ್ಲೀಟ್ ಆಗ್ತಾ ಇದೆ, ಸಂಜೆ 4-5 ಗಂಟೆ ಆಗಿದೆ. ಆ ಕೆಲಸಗಾರರು ಬಂದಿದ್ರಲ್ಲ, 1-2 ಜನ, ಒಂದು ಗಂಡು ಕೆಲಸಗಾರ, ಒಬ್ಬಳೆ ಹೆಣ್ಮಗಳು, ಚಪ್ಪಲಿಲಿ ಹೊಡ್ಕೊಂಡ್ರು ಅವರು. ನಾನು ಕಂಗಾಲಾಗ್ಬಿಟ್ಟೆ. ಇದೊಂದು 30 ವರ್ಷದ ಹಿಂದಿನ ಸುದ್ದಿ. ನಮ್ಮ ಕಡೆ ಎಲ್ಲ ಒಂದ್ಸಲ ಚಪ್ಪಲಿಲಿ ಹೊಡ್ಕೊಂಡ್ರೆ ಲೈಫ್ ಲಾಂಗ್ ಮುಖ ನೋಡಲ್ಲ ಮತ್ತೆ, ಅಲ್ವಾ? ನೀವು ಮಧ್ಯಮರ್ಗದ ಒಂದು ಮೆಂಟ್ಯಾಲಿಟಿ ನೋಡಿ, ಚಪ್ಪಲಿಲಿ ಹೊಡ್ಕೊಂಡವ್ರು ಯಾರಾದ್ರೂ ಮತ್ತೆ ತಿರುಗಿ ಮಾತಾಡ್ತಾರ? ನನಗೆ ಭಯ ಏನಾಯಿತು, ನಾಳೆ ಇವ್ರು ಕೆಲಸದವ್ರು ಬರೆದಿದ್ರೆ ನನ್ನ ಕೆಲಸ ನಿಂತೋಗ್ತಲ್ವ. ಶಿವಬನ್ ಮನೆ ಅರ್ಧ ಮರುದಿನನೇ ಹಾಕಿದ್ರೆ ಕೂಡಲ್ಲ ನೋಡಿ, RCC ಕೂಡ್ಕೊಳ್ಳಲ್ಲ. ಮತ್ತೆ ನಾನು ಆ ಮೇಸ್ತ್ರಿ ಇರ್ತಾನಲ್ಲ, ಅವರು ಲೀಡರ್ಗೆ ಹೇಳಿದೆ, ಅಪ್ಪ ಇವ್ರು ಹಿಂಗೆ ಬಡ್ಕೊಳ್ತಿದ್ದಾರೆ, ನಾಳೆ ಕೆಲಸಕ್ಕೆ ಬರೆದಿದ್ರೆ ಹೆಂಗಪ್ಪ ಅಂತ. ಅದಕ್ಕೆ ಆಮೇಲೆ ಹೇಳ್ದ, ಚಿಂತೆ ಮಾಡಬೇಡಿ ಅಮ್ಮ, ನಾಳೆ ಬರ್ತಾರವ್ರು, ನೀವು ಚಿಂತೆ ಮಾಡಿ. ನನಗೆ ಮರುದಿನ ಅವ್ರು ಬರೋ ಒಳಗೆ ಪುಕನೇ ನೋಡಿ. ಮರುದಿನ ಬೆಳಿಗ್ಗೆ 8 ಗಂಟೆ ಅಂದರೆ ಅವರೆಲ್ಲರೂ ಹಾಜರಾದರು. ನೆನ್ನೆ ಹೊಡ್ಕೊಂಡಿದ್ರಲ್ಲ ಚಪ್ಪಲಿಯಲ್ಲಿ, ಎಣ ಆರಾಮಿದ್ಯೇನಣ್ಣ? ಆರಾಮಾಗಿ
ನೆನ್ನೆ ಏನೂ ಆಗಿಲ್ಲ ಅನ್ನೋ ಹಾಗೆ ಚಪ್ಪಲಿಯಲ್ಲಿ ಬಡ್ಕೊಂಡಿದ್ದಾರೆ. ಇವತ್ತು ಗಾಯ ಎಲ್ಲಾಗಿದೆ ಹೊಡ್ಕೊಂಡಿದ್ದಕ್ಕೆ. ಇವತ್ತು ಎಷ್ಟು ಆರಾಮಾಗಿ ಆರಾಮಿದೆಯೇನಣ್ಣ ಅಂತ ಮಾತಾಡ್ಕೊಂಡು ಬರಬೇಕಾ ಅವರು. ಅವತ್ತು ನನಗೊಂದು ಪಾಯಿಂಟ್ ಸ್ಟ್ರೈಕ್ ಆಯಿತು. ಇವ್ರಿಗೇನು ಟೆನ್ಷನ್ ಆಗುತ್ತಲ್ಲ, ಅವ್ರು ಒಂಚೂರು ಒಳಗಿಟ್ಕೊಳ್ಳಲ್ಲ. ಏನು ಮಾಡಿಬಿಡ್ತಾರೆ, ಹೊರಗೆ ಹಾಕೇ ಬಿಡ್ತಾರೆ ಅವರು. ಅದಕ್ಕೆ ಅವ್ರು ಭಾಳ ಆರಾಮಿರ್ತಾರೆ, ರಸ್ತೆ ಬದಿಗೂ ನಿದ್ದೆ ಮಾಡ್ತಾರೆ. ನಾವು ಆಚೆ ದೊಡ್ಡವರು ಅಲ್ಲ, ಈಚೆ ಸಣ್ಣವರು ಅಲ್ಲ. ನಮ್ಮ ಸಮಸ್ಯೆ ಏನು ಅಂದರೆ ಏನು ಮಾಡಲ್ಲ ನಾವು, ಇವ್ರನ್ನ ಕಂಡ್ರಾಗಲ್ಲ ನನಗೆ. ಅದು ಅರ್ಥ ಆಯ್ತಾ? ಒಳಗಡೆ ಕುದಿತಿರ್ತೀವಿ, ಎದುರಿಗೆ ಹಲ್ಕಿರಿತಿರ್ತೀವಿ. ಈ ಒಂದು ಡ್ಯುಯಲ್ ಪರ್ಸನಾಲಿಟಿ ಇದೆಯಲ್ಲ ನಮ್ಮದು, ಇದು ನಮಗೆ ಹಾನಿ ಮಾಡ್ತದೆ. ಹಂಗಂದ್ರೆ ಏನು ಮಾಡಬೇಕು? ಯಾರ ಮೇಲೆ ಏನು ಬರುತ್ತೋ ಅದನ್ನು ಒದರ್ಬಿಡೋದ? ಅದು ಅಲ್ಲ. ಶಿವಬಾಬಾ ನಮಗೇನು ಕಲಿಸ್ಕೊಡ್ತಾರೆ, ಯಾರ ಬೇಕಾದರೂ ಏನಾದರೂ ವಿಚಾರ ಬಂದರೆ ಅಲ್ಲಿಯೇ ಅದನ್ನು ಬದಲಾಯಿಸ್ಕೊಂಡ್ಬಿಡಿ. ಇತ್ತೀಚೆಗೊಂದು ಮುರುಳಿ ರಿಪೀಟ್ ಆಗಿದೆ, ನೀವು ಕೇಳಿರಬೇಕು, ಅವ್ಯಕ್ತ ಮುರುಳಿ. ಯಾರ್ದಾದ್ರೂ ಬಗ್ಗೆ ನನಗೆ ಒಂದು ಕಹಿ ನೆನಪಿದ್ರೆ ಅದನ್ನು ಪಾಸಿಟಿವ್ ಆಗಿ ಮಾಡಿ ನೆನಪಿಟ್ಕೊಳ್ಳಿ ಅಂತ ಒಂದು ಅವ್ಯಕ್ತ ಮುರುಳಿ ಬಂದಿದೆ. ಆ ನೆನಪನ್ನು ಸ್ಟೋರ್ ಆಗಿ ಆಗುತ್ತದು ಅಲ್ವಾ, ನೆನಪು ಇಲ್ಲಿ ಇದ್ದೇ ಉಳಿಯುತ್ತೆ. ಅದನ್ನು ಪಾಸಿಟಿವ್ ಆಗಿ ಮಾಡಿ ನೆನಪಿಟ್ಕೊಳ್ಳಿ ಅಂತ ಬಾಬಾ ಹೇಳಿದ್ದಾರೆ. ಅದು ನಮ್ಮ ಪುರುಷಾರ್ಥ. ನಾವೆಲ್ಲಿ ಪುರುಷಾರ್ಥ ಮಾಡಬೇಕು? ಈಗ ನೋಡಿ, ನಾನು ಫರಿಷ್ಠೆ ಆಗಬೇಕು. ಬಹಳ ದೊಡ್ಡ ತುಂಬ ಜನ ಈಗ ಅದ್ರ ಬಗ್ಗೆ ಎಲ್ಲ ತುಂಬ ಕ್ಲಾಸಸ್ ಮಾಡ್ತಾರೆ. ನಿಮಗೆ ಯೂಟ್ಯೂಬ್ ತೆಗೆದ್ರೆ ಎಲ್ಲೂ ನಿಮ್ಮನ್ನು ಫರಿಷ್ಠೆ ಮಾಡೋಕ್ಕೆ ಬಿದ್ದಿರ್ತಾರೆ. ಕರ್ಮಾತೀತರಾಗುವುದು ಹೆಂಗೆ ಹೇಳ್ತಾನೆ ಇರ್ತಾರೆ ಅವರು. ಹಂಗಾಗ್ರಿ ಹಿಂಗಾಗ್ರಿ, ಕರ್ಮಾತೀತ, ಹಾರರಿ, ಏನೇನೋ ಹೇಳ್ತಾರೆ. ನಂಗೆ ಆಶ್ಚರ್ಯ ಅನ್ಸುತ್ತೆ, ಇಷ್ಟು ಈಸಿ ಹಾರಿಸ್ಬಿಡ್ಬೋದಾ ಎಲ್ಲರನ್ನ? ಅಲ್ಲ, ಇರ್ಬೋದು ಅವ್ರ ಹತ್ರ ಶಕ್ತಿ, ನಂಗೆ ಗೊತ್ತಿಲ್ಲ. ಬಟ್ ಅಷ್ಟು ಈಸಿನೂ ಅಲ್ಲ. ನೆಲದಿಂದ ಕಾಲು ಎತ್ತಬೇಕಲ್ಲ. ನೆನಪುಗಳಲ್ಲಿ ಕಾಲು ಹುದುಗಿ ಹೋಗಿದೆ ನಮ್ಮದು. ಯಾವ್ಯಾವುದು ಹಳೆಯ ನೆನಪುಗಳು ಹಿಂದೆ ಎಳಿತಾ ಇದ್ದಾವೆ ನಮ್ಮನ್ನು. ನಾವು ಹೆಂಗೆ ಆಡ್ತೇವೆ? ಹೌದಾ ಇಲ್ವಾ ಹೇಳಿ? ಕಟ್ಟಿ ಹಾಕ್ಬಿಟ್ಟಿದ್ದೀವಿ ನಮ್ಮನ್ನು. ನಾವು ಸ್ಟ್ರಾಂಗ್ ಸಂಸ್ಕಾರ ಮಾಡ್ಕೊಂಡು ಬಿಟ್ಟಿದ್ದೀವಿ. ಅದನ್ನು ಎಲ್ಲಿವರೆಗೆ ನಾವು ಸಡಿಲ ಮಾಡ್ಕೊಳ್ಳೋದಿಲ್ಲ, ಬಿಡಿಸ್ಕೊಳ್ಳೋದಿಲ್ಲ, ಹೆಂಗೆ ಹಾರಕ್ಕಾಗುತ್ತೆ? ಎರಡೇ ದಾರಿ ಇದು. ಒಂದು ಕಿತ್ತು ಹಾಕಬೇಕು, ಇಲ್ಲ ಬಿಡಿಸ್ಕೊಳ್ಬೇಕು. ಈ ಬಂಧನಗಳೇನಿದೆ ಕಿತ್ತು ಬಿಸಾಡಬೇಕು, ಇಲ್ಲ ನಿಧಾನಕ್ಕೆ ಬಿಡಿಸ್ಕೋಬೇಕು. ಅಂತೂ ಮುಕ್ತರಂತೂ ಆಗಲೇಬೇಕು. ಅದಕ್ಕಾಗಿ ನಾವು ಬಳಸಬೇಕಾದ ಸಾಧನ ಯಾವುದು ಅಂದರೆ, ತುಂಬ ಅಗತ್ಯವಾಗಿ ಅವತ್ತಿಂದನ್ನು ಅವತ್ತು ಖಾಲಿ ಮಾಡುವ ಅಭ್ಯಾಸ. ರಾತ್ರಿ ಯೋಗ ಇದೆಯಲ್ಲ, ಭಾಳ ಇಂಪಾರ್ಟೆಂಟ್. ಸುಸ್ತಾಗಿದೆ, ಪುರ್ಸೊತ್ತಿಲ್ಲ, ಯಾವ ಕಾರಣನೂ ಕೊಡಬೇಡಿ. ಭಾಳ ಸುಸ್ತಾಗಿದ್ದರೆ ಹಾಸಿಗೆ ಮೇಲೆ ಮಲ್ಕೊಂಡೇ ಆದರೂ ಮಾತಾಡಿ ಬಾಬನ ಹತ್ರ. ಬಟ್ ಖಾಲಿ ಮಾಡ್ಕೊಳ್ಳಿ. ಅವತ್ತಿಂದ ಅವತ್ತೇ ಲೆಕ್ಕ ಮುಗಿಬೇಕು. ಯಾರ್ಯಾರಿಂದ ನಮಗೆ ನೋವಾಗಿದೆಯೋ ಅವ್ರನ್ನೆಲ್ಲ ಕ್ಷಮಿಸ್ಬಿಡೋಣ. ಜಗತ್ತಿನಲ್ಲಿ ಎಲ್ಲದಕ್ಕಿಂತ ದೊಡ್ಡ ಶಕ್ತಿ ಕ್ಷಮಾಗುಣ. ದೊಡ್ಡದು. ವರದಾನ ಕೊಡುವುದಕ್ಕಿಂತ ಬಹಳ ಶ್ರೇಷ್ಠವಾದ ಶಕ್ತಿ ಕ್ಷಮಿಸುವುದು. ಕ್ಷಮಿಸೋಕ್ಕೆ ಭಾಳ ದೊಡ್ಡ ವಿಶಾಲ ಹೃದಯ ಬೇಕು, ಗಟ್ಟಿ ಹೃದಯ ಬೇಕು. ಯಾರು ಪ್ರತಿದಿನ ತನ್ನನ್ನು ತಾನು ಆ ಕ್ಷಮಾಸಾಗರನ ಮಗುವಾಗಿ, ಕ್ಷಮೆಯಾಧರಿತ್ರಿಯಾಗಿ, ಕ್ಷಮೆಯ ಪ್ರತಿಮೂರ್ತಿಯಾಗಿ, ಮಾತೆಯಾಗಿ, ನಮಗೆಲ್ಲ ಟ್ರೈನಿಂಗ್ನಲ್ಲಿ ಆಲ್ರೌಂಡರ್ ದಾದಿ ದಿನ ಪಕ್ಕ ಮಾಡಿಸ್ತಿದ್ರು. अपने आप को जगन माता समझो, दादी कई ಹಿಂಗೆ ಮಾಡೋರು. अपने आप को जगन माता समझो, कुमारी नहीं, कुमारी समझेंगे तो बीमारी आएगी ಅಂತಿದ್ರು ದಾದಿ. अपने आप को जगन माता समझो ಅಂತ ಕ್ಲಾಸ್ ಮಾಡ್ತಿದ್ರು. ಭಾಳ ಇಂಪಾರ್ಟೆಂಟ್. ನಾವು ದಿನಾಲೂ ಇದು ಅಭ್ಯಾಸ ಮಾಡಿದ್ರೆ ಆಮೇಲೆ ಬೆಳಿಗ್ಗೆ ಎದ್ದು ನೀವು ಆರಾಮಾಗಿ ಬಾಬನ ಜೊತೆಗೆ ಹಾರ್ಬೋದು, ಬಾಬನ ಜೊತೆಗೆ ಮಾತಾಡ್ಬೋದು, ಬಾಬಾ ಎಲ್ಲಿ ಕರ್ಕೊಂಡು ಹೋಗ್ತಾರೆ ಅಲ್ಲಿಗೆ ಹೋಗ್ಬೋದು, ದೇಹದಿಂದ ಭಿನ್ನ ಆಗ್ಬೋದು, ವಿದೇಹಿ ಸ್ಥಿತಿ ಅಭ್ಯಾಸ ಏನು ಬೇಕಾದರೂ ಮಾಡ್ಬೋದು. ಆದರೆ ಫಸ್ಟ್ ನಾವು ಈ ದೇಹಕ್ಕೆ ಅಂಟ್ಕೊಂಡ್ಬಿಟ್ಟಿದ್ದೀವಲ್ಲ, ಇದರಿಂದ ಹೊರಗೆ ಬರುವ ಪ್ರಯತ್ನವನ್ನು ಮಾಡುವುದು ಯಾವಾಗ ಅಂದರೆ, ದಿನಾಲೂ ನಮ್ಮನ್ನು ಹಿಡಿದೆಳೆಯುವುದು ನಿನ್ನೆ ನೆನಪುಗಳು. ಅದಕ್ಕೆ ಬಾಬಾ ಹೇಳ್ತಾರೆ, ಬಾಲ್ಯಕಾಲದಿಂದ ಏನು ತಪ್ಪುಗಳಾಗಿದೆ ಎಲ್ಲ ನನಗೆ ಹೇಳಿಬಿಡಿ. ಹೇಳಲ್ವಾ ಬಾಬಾ? ಪದೇ ಪದೇ ಹೇಳ್ತಾರೆ, ನಾನು ಕ್ಷಮಿಸ್ಬಿಡ್ತೀನಿ ತಪ್ಪುಗಳಾಗಿದ್ದರೆ ಹೇಳಿಬಿಡಿ. ಹೇಳ್ತಾರಲ್ವ ಬಾಬಾ? ನಮಗೆ ಪುರ್ಸೊತ್ತೇ ಇರಲ್ಲ.
ಭಾಳ ದಿನ ಆದಮೇಲೆ ಮರೆತು ಹೋಗುತ್ತೆ ನಾವೇನು ಮಾಡಿದ್ವಿ ಅಂತ, ತಪ್ಪುಗಳೇನಾಗಿತ್ತು ಅಂತಲೂ ನೆನಪಿರಲ್ಲ. ಅದಕ್ಕೆ ಅವತ್ತಿಂದ ಅವತ್ತೇ ಏನು ಮಾಡಬೇಕು, ಅಕೌಂಟ್ ಕ್ಲಿಯರ್ ಮಾಡಿಬಿಡ್ಬೇಕು. 5 ನಿಮಿಷ ಆಗುತ್ತೆ. ಮತ್ತು ಅಭ್ಯಾಸದಿಂದ, ಅನುಭವದಿಂದ ಏನು ಹೇಳಬೇಕು ಅಂದರೆ, ಕೆಲವೊಂದು ಸಲ ತುಂಬ ತುಂಬ ಜೋರಾಗಿ ನಮಗೆ ಪೆಟ್ಟಾಗಿರುತ್ತೆ ಯಾವುದೋ ಒಂದು ಘಟನೆ. ಅದು ಸುಮ್ಮನೆ ಬಾಬನ ಹತ್ರ ಹೇಳ್ಕೊಂಡ್ರೆ ಖಾಲಿ ಆಗೋದಿಲ್ಲ. ಆವಾಗ ಬರೆದು ಬಿಡಿ, ನನಗೆ ಹಿಂಗೆ ತುಂಬ ಬೇಜಾರಾಗಿದೆ, ಹಿಂಗಾಗಿದೆ ಬಾಬಾ, ಸಾರಿ, ನಾನು ಬೇಜಾರಾಗಬಾರ್ದಾಗಿತ್ತು, ನಾನು ದೇವತಾತ್ಮ, ಆದರೂ ನನಗಾಗೋಯ್ತು, ಕ್ಷಮಿಸಿ ಬಾಬಾ. ಆಮೇಲೆ ಯಾರು ನನಗೆ ನೋವುಂಟು ಮಾಡಿದ್ರು ಅವ್ರನ್ನೂ ಕ್ಷಮಿಸ್ಬಿಟ್ಟಿದ್ದೀನಿ ಬಾಬಾ, ಮನಸ್ಸಿನಲ್ಲಿ ಏನೂ ಇಟ್ಕೊಂಡಿಲ್ಲ, ಕ್ಲಿಯರಾಗಿ ಬರೆದು ಬಿಡ್ಬೇಕು ಅದನ್ನು. ಆಗ ಖಾಲಿ ಆಗ್ತೇವೆ ಒಳಗಿನ. ಹಾಗೆ ಮಾಡುವ ಅಭ್ಯಾಸ ನಮಗೆ ಯೋಗ ಮಾಡುವುದಕ್ಕೆ ಸಹಕಾರಿಯಾಗುತ್ತೆ. ಎಸ್ಪೆಷಲಿ ಫ್ಯಾಮಿಲಿಯಲ್ಲಿ ತುಂಬ ನಡೆಯುತ್ತೆ ಇಂಥದ್ದು, ತುಂಬ ನಡೆಯುತ್ತೆ. ಮತ್ತು ಇನ್ನೊಂದು ಸತ್ಯ ಗೊತ್ತಾ ನಿಮಗೆ, ಹೊರಗಿನವ್ರು ಹೇಳಿದ್ರೆ ನಮಗಷ್ಟು ಬೇಜಾರಾಗಲ್ಲ. ಜಾಸ್ತಿ ಬೇಜಾರು ಯಾವಾಗ ಆಗುತ್ತೆ ಹೇಳಿ? ನಮ್ಮವ್ರು ಹೇಳಿದಾಗ. ಮನೆ ಜನ ನಮಗೇನಾದರೂ ಹೇಳಿಬಿಟ್ರೆ, ಊರು ಮಂದಿ ಹೇಳಿದ್ರೆ ನಾವು ಅಷ್ಟು ಲೆಕ್ಕಕ್ಕೆ ಇಟ್ಕೊಳ್ಳಲ್ಲ, ಅದನ್ನು ಜಾಡಿಸ್ಕೊಂಡು ಹೋಗ್ತಾ ಇರ್ತೀವಿ. ಆದರೆ ನಮ್ಮ ಹತ್ತಿರದವ್ರು ಹೇಳಿದಾಗ ಇವ್ರು ಹಿಂಗೆ ಅಂದ್ಬಿಟ್ರಲ್ಲ ಅಂತ, ಹೌದಾ ಇಲ್ವಾ ಹೇಳಿ? ಅದಕ್ಕೋಸ್ಕರನೇ ನಾವು ಅವರನ್ನು ಕ್ಷಮಿಸಿಬಿಡ್ಬೇಕು. ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ನಾವು ಸಂಬಂಧಿಕರಾಗಿ ಹುಟ್ಟುವುದಕ್ಕೆ ಯಾವುದೋ ಪೂರ್ವಜನ್ಮದ ಲೆಕ್ಕಾಚಾರ ಕಾರಣ. ರಸ್ತೆಯಲ್ಲಿ ಹೋಗೋರೆಲ್ಲ ನಮ್ಮ ಸಂಬಂಧಿಕರಲ್ಲ, ಎಲ್ಲೋ 4-6 ಜನ ನಮ್ಮ ಸಂಬಂಧಿಕರಾಗಿದ್ದಾರೆ ಅಂದರೆ ಯಾವುದೋ ಸ್ಟ್ರಾಂಗ್ ಲೆಕ್ಕಾಚಾರ ಇದೆ, ಅದಕ್ಕೆ ನಮ್ಮವರಾಗಿ ಹುಟ್ಟಿದ್ದಾರೆ ಅಂದಮೇಲೆ ಅವ್ರ ಲೆಕ್ಕಾಚಾರ ಮತ್ತೆ ಹೆಚ್ಚಿಗೆ ಮಾಡ್ಕೊಳ್ಳೋದು ಬೇಡ. ಅವ್ರು ಏನೋ ಮಾಡ್ಕೊಳ್ತಿದ್ದಾರೆ, ನೀವು ಕ್ಷಮಿಸ್ಬಿಡಿ, ನಿಮ್ಮ ಲೆಕ್ಕಾಚಾರ ನಿಮ್ಮ ಸೈಡಿಂದ ಕ್ಲೋಸ್ ಮಾಡ್ತಾ ಬನ್ನಿ. ಅರ್ಥ ಆಯ್ತಾ? ನಾವೆಷ್ಟು ಕ್ಷಮಿಸ್ತೀವಿ, ನಾವು ಅದನ್ನು ಎಳೆಯೋದಿಲ್ಲ, ಅಷ್ಟು ನಮ್ಮ ಕಡೆಯಿಂದ ಕ್ಲೋಸ್ ಆಗ್ತಾ ಹೋಗ್ತದೆ ಲೆಕ್ಕಾಚಾರ. ನಮ್ಮ ಕಡೆಯಿಂದ ಎಷ್ಟು ಲೆಕ್ಕಾಚಾರ ಕ್ಲೋಸ್ ಆಗ್ತಾ ಹೋಗ್ತದೆ, ನಾವಷ್ಟು ಹಗುರವಾಗ್ತಾ ಹೋಗ್ತೇವೆ. ಆಗ ನಾವು ಅವರ ಬಗ್ಗೆ ಶುಭ ಚಿಂತನೆ ಮಾಡಿದ್ರೆ ಅದು ತಲುಪುತ್ತೆ. ನನ್ನ ಹತ್ರ ತುಂಬ ಜನ ಬರ್ತಾರೆ, ಮಾತೇಂದ್ರು, ಅಕ್ಕವ್ರೆ ನನ್ನ ಸೊಸೆ ಇದ್ದಾಳಲ್ಲ, ಭಾಳ ಢೀಟ್ರಿ, ಹೇಳಿದ್ದು ಕೇಳಲ್ಲ, ಸಿಕ್ಕಾಪಟ್ಟೆ ಮುಖದ ಮೇಲೆ ಮಾತಾಡ್ತಾಳ್ರಿ, ಆದರೂ ನನಗೆ ಅವಳ ಬಗ್ಗೆ ಶುಭ ಭಾವನೆ ಇದೆ ಅಂತ ಹೇಳ್ತಾರೆ. ನೀವು ಮೊದಲೆಲ್ಲ ಆಕೆಯದು ಬೇಕಾದಷ್ಟು ಈ ರೀತಿ ನೆಗೆಟಿವ್ ಹೇಳಿ ಶುಭ ಭಾವನೆ ಮಾಡಿದರೆ ತಲುಪುತ್ತಾ ಹೇಳಿ ನನಗೆ? ತಲುಪುತ್ತಾ? ಅದಕ್ಕೆ ಫಸ್ಟ್ ಏನು ಮಾಡಿ, ಒಂದು ಆತ್ಮ ನಿಮ್ಮ ಮನೆಗೆ ಸೊಸೆಯಾಗಿ ಬಂದಿದೆ, ಮಗನಾಗಿ ಬಂದಿದೆ, ಮಗಳಾಗಿ ಬಂದಿದೆ, ಇನ್ನೇನೋ ಆಗಿ ಬಂದಿದೆ, ನಿಮ್ಮ ಹತ್ರ ಲೆಕ್ಕಾಚಾರ ಇರೋದಕ್ಕೆ ಬಂದಿದೆ, ಸುಮ್ಮನೆ ಬರೋಕ್ಕೆ ಸಾಧ್ಯವಿಲ್ಲ. ಅವರ ಅವಗುಣಗಳನ್ನು ನೋಡುವುದನ್ನು ಸ್ಟಾಪ್ ಮಾಡಿ, ಅದನ್ನು ಕೌಂಟ್ ಮಾಡುವುದನ್ನು ಸ್ಟಾಪ್ ಮಾಡಿ. ಹೇಳುವುದನ್ನು ಎಲ್ಲದಕ್ಕಿಂತ ಹೆಚ್ಚಿಗೆ ಏನು ಮಾಡ್ತೀರಿ ಗೊತ್ತಾ? ನಿಮ್ಮ ಸ್ನೇಹಿತಿಯರು ಇರ್ತಾರೆ, ಅವ್ರ ಹತ್ರ ಸುದ್ದಿ ಹೇಳೋದು. ನಾನು ನಮ್ಮ ಮಾತೆಯರಿಗೆ ಸ್ಟ್ರಿಕ್ಟ್ ಮಾಡಿದ್ದೇನೆ, ಕ್ಲಾಸ್ನಲ್ಲಿ ನೀವು ಸಂಸಾರದ ಸುದ್ದಿ ಮಾತಾಡಲಿಕ್ಕಿಲ್ಲ ಯಾರು ಅಂತ. ಇಲ್ಲದಿದ್ದರೆ ಕ್ಲಾಸ್ ಮುಗಿದ ತಕ್ಷಣ ನಿನ್ನ ಮಗಳು ಬಂದಾಳ, ಮೊಮ್ಮಗಳು ಬಂದಿದ್ದಾಳ, ಹೆಂಗಿದ್ದಾಳೆ, ಅಳಿ ಏನು ಮಾಡ್ತಾನೆ, ಚಲೋ ನೌಕರಿ ಸಿಕ್ಕಿ, ಶುರು ಮುರುಳಿ ಮುಗ್ದಿರಲ್ಲ, ಇವರು ಮುರುಳಿ ಶುರು. ಅದಕ್ಕೆ ನಾನು ಸ್ಟ್ರಿಕ್ಟ್ಲಿ ಯಾರು ಮಾತಾಡಲಿಕ್ಕಿಲ್ಲ ಅಂತ ಹೇಳಿದ್ದೀನಾ. ಈಗ ಏನು ಮಾಡ್ತಾರೆ ಗೊತ್ತಾ, ಸೆಂಟ್ರ್ ಕಂಪೌಂಡ್ನಲ್ಲೂ ಮಾತಾಡಲಿಕ್ಕಿಲ್ಲ ನೀವು. ಈಗ ಸೆಂಟ್ರ್ ಕಾಂಪೌಂಡ್ ಆಚೆಗೆ ಒಂದು ದೀಪದ ಕಂಬ ಇದೆ, ಅಲ್ಲೋಗಿ ನಿಂತ್ಕೊಳ್ತಾರೆ, ಅಲ್ಲೂ ಕಚೇರಿ ಶುರುವಾಗ್ಬಿಡ್ತದೆ ಇವರು. ನನಗೆ ಯಾರು ಹೇಳಿದ್ರು, ಅಕ್ಕೋರೆ ಹೊರಗೆ ನಿಂತ್ಕೊಂಡು ಮೀಟಿಂಗ್ ಮಾಡ್ತಾರೆ. ನಾನು ಒಂದಿನ ಕ್ಲಾಸ್ ಮುಗಿಸ್ಕೊಂಡು ಮೆತ್ತಗೆ ಹೋದೆ. ನಾನು ನೋಡಿದ ತಕ್ಷಣ ಆಚೆ ಈಚೆ ಗಾಬರಿಯಿಂದ ನಾನು ಹೇಳಿದೆ, ನನ್ನ ಕಣ್ಮುಚ್ಚಿ ಮಾಡಿದ್ರು ನಷ್ಟ ನಿಮಗೆ, ನಾನು ಮಾತಾಡಬೇಡಿ ಹೇಳುವುದು ಯಾಕೆ ಅಂದರೆ, ಶಿವಬಾಬನ ಮುರುಳಿಗಿಂತ ಮಾಯೆ ಮುರುಳಿನೇ ಭಾರಿ ಇಷ್ಟ ಅಲ್ಲ ನಿಮಗೆ? ಅದು ಯಾವ ಮುರುಳಿ ಹೇಳಿ? ಮಾಯೆ ಮುರುಳಿ. ಶಿವಬಾಬನ ಮುರುಳಿ ಕೇಳಿ 5 ನಿಮಿಷ ಆಗಿರಲ್ಲ, ಮಾಯೆ ಮುರುಳಿ ಸ್ಟಾರ್ಟ್. ಅದು ನಮ್ಮ ಸಂಸ್ಕಾರವಾಗಿಬಿಡುತ್ತೆ. ಹೇಳಿ 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 ಕೇಳಿ 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 ಸಂಸ್ಕಾರವಾಗಿಬಿಡುತ್ತೆ. ಅದಕ್ಕೆ ಹೇಳೋದಿದ್ರೆ ಒಳ್ಳೆಯದನ್ನು ಹೇಳೋಣ, ಅವಗುಣಗಳನ್ನು ಹೇಳುವುದು ಬೇಡ. ಹೇಳಿ ಹೇಳಿ ಅವ್ರದ್ದು ಮತ್ತ್ಯಾಕೆ ಪಕ್ಕ ಮಾಡಿಸ್ತೀರಿ? ಆಲ್ರೆಡಿ ಅವಗುಣ ಇದೆ ಅವ್ರ ಹತ್ರ, ನೀವು ಹೇಳಿ 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 ಮತ್ತಷ್ಟು ಅದನ್ನು ಯಾಕೆ ಪಕ್ಕ ಮಾಡಿಸ್ತೀರಿ ಅವ್ರಿಗೆ? ಅವ್ರಿಗೆ ಪಕ್ಕ ಆಗುವುದು ಒಂದು ಕಡೆ, ನಮ್ಮ ಹತ್ರ ರೆಕಾರ್ಡಿಂಗ್ ಆಯ್ತಲ್ಲ ಇಲ್ಲಿ ಅವ್ರನ್ನ ನೋಡಿದಾಗೆಲ್ಲ ಅದೇ ಕಾಣುತ್ತೆ, ಅವ್ರು ನೋಡಿದಾಗೆಲ್ಲ ಅದೇ ಕಾಣುತ್ತೆ. ಅವಾಗ ಹೆಂಗೆ ಅವ್ರನ್ನ ಬದಲಾಯಿಸ್ತೀರಿ? ಅದಕ್ಕೆ ನಾನು ಪ್ರಾರಂಭದಲ್ಲಿ ಇವತ್ತು ತಗೊಂಡಿದ್ದು
ಆತ್ಮಾಭಿಮಾನಿಯಾಗುವುದು ಸುಲಭ ಅಲ್ಲ. ಆತ್ಮಾಭಿಮಾನಿಯಲ್ಲಿ 2 ಸ್ಟೇಜ್ ಇದೆ. ಒಂದು ನಾನು ಆತ್ಮ ಆಗುವುದು, ಒಂದು ನಿಮ್ಮನ್ನು ಆತ್ಮ ಅಂತ ನೋಡುವುದು. ಅರ್ಥ ಆಯ್ತಾ? ಒಂದು ನಾನು ಆತ್ಮ ಅಂತ ತಿಳ್ಕೊಳ್ಳೋದು, ಹಾಗೆ ವ್ಯವಹಾರ ಮಾಡುವುದು. ಇನ್ನೊಂದು ಎದುರಿನವ್ರನ್ನೆಲ್ಲರನ್ನೂ ಆತ್ಮಸ್ವರೂಪದಲ್ಲಿ ನೋಡುವುದು. ಅದು ಆತ್ಮಾಭಿಮಾನಿ ಸ್ಥಿತಿಯೇ. ಸುಲಭನಾ? ಎದುರನ್ನ ಆತ್ಮ ನೋಡೋಕ್ಕಾಗುತ್ತಾ? ಅವ್ರ ಗುಣ ಅವಗುಣ ಎಲ್ಲ ನೋಡಿ ನೀವು. ಅಕ್ಕವ್ರೆ, ಇವ್ರು ಇಲ್ಲಿ ಕೂತ್ಕೊಳ್ತಾರಲ್ಲ, ಹೆಸರು ನೆನಪಾಗ್ತಿಲ್ವಲ್ಲ, ಅವ್ರು ಬಂದಿಲ್ವಲ್ಲ ಇವತ್ತೊಂದು. ಅಕ್ಕೋರೆ ಅವ್ರು ದಪ್ಪಗಿದಾರಲ್ವ, ಅವರಲ್ವ ಅಂತಾರೆ. ಅರ್ಥ ಆಯ್ತಾ ನಿಮಗೆ? ನಾವು ಹೆಂಗೆ ನೆನಪಿಟ್ಕೊಂಡಿದ್ದೀವಿ ಅವ್ರನ್ನ ಅಂತ. ಇವರು ಕುಳ್ಳಿಗಿದಾರಲ್ವೇ ಅಂದರೆ ನಮಗೆ ಒಬ್ಬ ವ್ಯಕ್ತಿಯ ನೆನಪು ಎಷ್ಟು ಭೌತಿಕವಾಗಿ ಹೆಂಗೆ ನೆನಪಿದೆ ಅಂದರೆ ಕಂಪ್ಲೀಟ್ಲಿ ನಾವು ಆ ಫಿಸಿಕ್ಗೆ ಅಂಟ್ಕೊಂಡ್ಬಿಟ್ಟಿದ್ದೀವಿ. ಹೌದಾ ಇಲ್ವಾ ಹೇಳಿ? ಹಿಂಗೆ ಹೇಳಲ್ವಾ? ಹೋಗಿ ಕುತ್ಕೊಂಡು ಅವ್ರೇನಂದ್ರೆ ಅವ್ರೂರಲ್ಲಿ ಮಳೆ ಎಲ್ಲ ಕಡೆ ಬಂದಿತ್ತಂತೆ, ಅವ್ರೂರಲ್ಲಿ ಮಳೆ ಬಂದಿರಲಿಲ್ವಂತೆ. ಅವ್ರು 4 ತಾಸು ಯೋಗ ಮಾಡಿದ್ರಂತೆ, ಮಳೆ ಬಂತಂತೆ. ಬರ್ಕೊಂಡು ಬಂದಿತ್ತು. ಅಂದರೆ ಈಗ ಮಳೆ ಬರೋದ್ರ ಬಗ್ಗೆ ಯೋಗ ಮಾಡಬೇಕಾಯ್ತು. ಭಾಳ ಮುಖ್ಯವಾಗಿ ನಾವು ಪ್ರತಿದಿನ ಯೋಗ ಮಾಡುವಾಗ ಪ್ರಕೃತಿಗೆ ಶಕ್ತಿ ಕೊಡುವ ಕೆಲಸ ಮಾಡಬೇಕು. 5 ನಿಮಿಷ ಸ್ಪೆಷಲ್ಲಾಗಿ ಮಳೆ ಬರಲಿ ಅಂತ ಯೋಗ ಮಾಡುವುದು ಬೇಕಾಗಲ್ಲ. ಆವಾಗ ಏನು ಮಾಡೋದು? ಈ ಪ್ರಕೃತಿಯ ಮೇಲೆ ನಾವು ತುಂಬ ದೌರ್ಜನ್ಯ ಮಾಡಿದ್ದೇವೆ, ಅದಕ್ಕೆ ಪ್ರಕೃತಿ ರಿವರ್ಸ್ ಆಗಿದೆ. ಈಗ ಪ್ರಕೃತಿ ಹತ್ರ ಸಾರಿ ಕೇಳೋಣ. ಪ್ರಕೃತಿ ಸತ್ಯಯುಗದಿಂದ ಕಲಿಯುಗದ ಕೊನೆಯವರೆಗೂ ನಮ್ಮ ಸಹಭಾಗಿ, ಒಡನಾಡಿ ಅಲ್ವಾ? ಶರೀರದಲ್ಲೂ ಪ್ರಕೃತಿ ಇದೆ, ಹೊರಗಡೆಯೂ ಪ್ರಕೃತಿ ಇದೆ ಅಲ್ವಾ? ಅದಿಲ್ಲದೆ ನಾವಿಲ್ಲ. ಈ ಸೃಷ್ಟಿಯಲ್ಲಿ ನಾವು ಇರಬೇಕಾದ್ರೆ ಪ್ರಕೃತಿ ಬೇಕೇ ಬೇಕು ನಮಗೆ. ಅದಕ್ಕೆ ಒಂದು ಕ್ಷಣ ಅಮೃತ ವೇಳೆ ಮುಗಿದಾದ ಮೇಲೆ ಲಾಸ್ಟಲ್ಲಿ ಒಂದು ಕ್ಷಣ ಸುತ್ತಮುತ್ತಲಿನ ಈ ಶರೀರದ ಪ್ರಕೃತಿಗೆ, ಸುತ್ತಲಿನ ಎಲ್ಲ ಪ್ರಕೃತಿಗೆ ಈಶ್ವರಿಯ ಶಕ್ತಿಯನ್ನು ಕಳಿಸ್ರಿ. ಆಗ ಪ್ರಕೃತಿ ತನ್ನ ಕೆಲಸವನ್ನು ತಾನು ಮಾಡ್ತಾನೇ ಇರುತ್ತೆ. ಈಗ ಯಾವುದೋ ಫಂಕ್ಷನ್ ಮಾಡಬೇಕು, ನಾವು ಮಳೆ ಬರಬಾರ್ದು ಅಂತ ಯೋಗ ಮಾಡೋದು, ಏನೇನೋ ಮಾಡ್ತಿರ್ತಾರೆ. ನಾನು ಯಾವುದ್ರ ಬಗ್ಗೆ ಕಾಮೆಂಟ್ಸ್ ಮಾಡಲ್ಲ. ಬಟ್ ವಿಚಾರ ಮಾಡಿ, ಪ್ರಕೃತಿಯ ಏರಿಳಿತಗಳೆಲ್ಲ ಭಗವಂತನ ಸೃಷ್ಟಿಯ ಒಂದು ಭಾಗ ಅಲ್ವಾ? ಸೃಷ್ಟಿ ಪರಿವರ್ತನೆಯಾಗುವುದಕ್ಕೆ ಅತಿವೃಷ್ಟಿ, ಅನಾವೃಷ್ಟಿ ಇವೆಲ್ಲವೂ ಅದರಲ್ಲಿ ಭಗವಂತನ ಸೃಷ್ಟಿ ನಾಟಕದಲ್ಲಿ ಇದೆ. ಅದನ್ನು ನಾವು ಚೇಂಜ್ ಮಾಡೋಕ್ಕಾಗಲ್ಲ. ಅದರಲ್ಲಿ ನಾವು ಇಂಟರ್ಫಿಯರೂ ಆಗಬಾರ್ದು. ಹಾಂ, ಏನೋ ಅವ್ರು ಹೇಳ್ದಂಗೆ ಅತಿ ಅನಿವಾರ್ಯತೆ ಇದ್ದಾಗ ಊರು ಜನರು ಎಲ್ಲ ಪೂಜೆ ಮಾಡ್ತಿರ್ತಾರೆ, ನೀವೇನು ಮಾಡಿದ್ರಿ ಓಂ ಶಾಂತಿಯವರು ಅಂತ ಕೇಳ್ತಾರೆ. ನಾವು 1-2 ತಾಸು ಯೋಗ ಮಾಡೋಣ, ನಮ್ಮ ಭಾಗ್ಯ ಆಯಿತು. ಮಳೆ ಬರೋದಿದ್ರು ಬರುತ್ತೆ, ಬರೋದಿದ್ರು ಇಲ್ಲ, ಅದು ಬೇರೆ ವಿಷಯ. ಬಂದರೆ ಭಾಳ ಸಂತೋಷ. ಆದರೆ ಬಹುಮುಖ್ಯವಾಗಿ ಸಾಮಾಜಿಕ ಸಮಸ್ಯೆಗಳಿಗಿಂತ ಹೆಚ್ಚು ಸಾಂಸಾರಿಕ ಸಮಸ್ಯೆಗಳು ದೊಡ್ಡವು ಇವತ್ತು. ಭಾಳ ದೊಡ್ಡದು, ಚಾಲೆಂಜಿಂಗ್ ಅದು. ಅಂಥ ಸಂದರ್ಭದಲ್ಲಿ ನಾವು ಆತ್ಮಾಭಿಮಾನಿಯಾಗಿ ಎದುರಿನವರನ್ನು ಆತ್ಮಸ್ಥಿತಿಯಲ್ಲಿ ನೋಡುವ ಅಭ್ಯಾಸ ಮಾಡಿದಾಗ ತುಂಬ ಪರಿವರ್ತನೆ ಆಗುತ್ತೆ. ಸಣ್ಣದೊಂದು ಅನುಭವ ಹೇಳ್ತೀನಿ ನಾನು. ಎಲ್ಲ ಸೆಂಟ್ರ್ಗಳಲ್ಲಿ ಕುರ್ಚಿಗಳು, ಈಗೆಲ್ಲರೂ ಯಾರು ಕೆಳಗೆ ಕೂತ್ಕೊಳ್ಳೋ ದಿನಗಳಿಲ್ಲ, ಎಲ್ಲರೂ ಕುರ್ಚಿ ಹಾಕಿರ್ತಾರೆ ಸಾಮಾನ್ಯ. ಕ್ಲಾಸಿಗೆ ಬರೋರಿಗೆ ಅಭ್ಯಾಸ ಏನು ಅಂದರೆ, ನಾನು ಸೆಂಟ್ರ್ನಲ್ಲಿದ್ದರೆ ನಾನೊಂದು 15-20 ನಿಮಿಷ ಮುಂಚೆ ಆದರೂ ಪೀಠದ ಮೇಲೆ ಕೂತ್ಕೊಳ್ತೇನೆ. ಮೊದಲೇ ಯಾರು ಬರಲೇ ಬಿಡಲಿ, 7 ಗಂಟೆ ಕ್ಲಾಸ್ ಅಂದರೆ ನಾನು 6:30 ಪೀಠದ ಮೇಲೆ ಕೂತ್ಕೊಳ್ತೇನೆ. ನನಗೆ ಯೋಗ ಮಾಡಿ ಮುರುಳಿ ಓದಿದ್ರೇ ಸಂತೋಷ ಸಿಗೋದು. ನಿಧಾನಕ್ಕೆ ಬರ್ತಾ ಇರ್ತಾರೆ. ಬಂದವರು ನೆಟ್ಟಿಗೆ ಸುಮ್ಮನೆ ಕೂತ್ಕೊಳ್ಳಲ್ಲ, ದರ್ರ ಅಂತ ಕುರ್ಚಿ ಎಳೆಯೋದು. ಅದು ನೆಟ್ಟಿಗೆ ಸರಿ ಹಾಕಿರುತ್ತೆ, ಆದರೂ ಅವರಿಗೇನು ಸಮಾಧಾನ ಇಲ್ಲ. 1, 2, 3, 4 ಜನರಿಗೆ ಅದು ಅಭ್ಯಾಸ, ಕುರ್ಚಿ ಎಳೆಯುವುದೇ ಅಭ್ಯಾಸ ಅವ್ರಿಗೆ. ನಾನು ಪ್ರತಿದಿನ ಹೇಳೋದು ಅವರಿಗೆ, ಕುರ್ಚಿ ಎಳಿಬೇಡ್ರಿ, ಮೊದಲು ಯೋಗ ಮಾಡ್ತಾ ಕೂತವ್ರಿಗೆಲ್ಲ ಡಿಸ್ಟರ್ಬ್ ಆಗುತ್ತೆ, ಯಾಕೆ ಹಂಗೆ ಮಾಡ್ತೀರಿ? ನನಗೆ ಕಿರಿಕಾಗೋದು. ಕೊನೆಗೆ ನನಗೆ ಏನಾಗಕ್ಕೆ ಶುರುವಾಗೋಯ್ತು ಅಂದರೆ, ಅವರಲ್ಲಿಂದ ಗೇಟಲ್ಲಿ ಒಳಗೆ ಬಂದ ತಕ್ಷಣ ಈಗ ಇವರು ಕುರ್ಚಿ ಎಳಿತಾರೆ ಅಂತ ಅರ್ಥ ಆಯ್ತು ನಿಮಗೆ? ನಂಗೆ ಥಾಟ್ ಬಂದ್ಬಿಡೋದು. ನಾನು ಶಿವವನ್ನು ನೆನಪು ಮಾಡ್ತಾ ಎಷ್ಟು ಚಂದ ಸ್ಥಿತಿಯಲ್ಲಿ ಕೂತಿರ್ತೇನೆ, ಆ ಮನುಷ್ಯ ಅಲ್ಲಿಂದ ಹೋಗಿದ ತಕ್ಷಣ ಈ ಕುರ್ಚಿ ಎಳಿತಾರೆ ಅಂತ
ಆಮೇಲೆ ಒಂದಿನ ನಾನು ಅಂದ್ಕೊಂಡೆ, ಬಾಬಾ ನಿನಗಿಂತ ಅವರೇ ಸ್ಟ್ರಾಂಗ್ ಆದ್ರಲ್ಲ, ನಿನ್ನ ಸಂಬಂಧ ಕಟ್ ಮಾಡಿಸಿ ಅವ್ರ ಕಡೆ ಹೇಳ್ಕೊಳ್ತಾರೆ ಅಂದರೆ ಎಷ್ಟು ವಿಚಿತ್ರ ಆಯ್ತಲ್ಲ ಇದು ಅಂತ ನಾನು ಮಾತಾಡಿ ಬಾಬನ ಹತ್ರ, ಅವ್ರು ಕುರ್ಚಿನರ ಹೇಳಲಿ ಮುರಿದರ ಮುರಿಲಿ, ನಾನು ಸಂಕಲ್ಪ ಮಾಡಬಾರ್ದು ಇನ್ನು. ನನ್ನ ಪುರುಷಾರ್ಥ ಅವ್ರು ಕುರ್ಚಿ ಎಳಿತಾರೆ ಅಂತ ನಾನು ಯಾಕೆ ಹಾಳು ಮಾಡ್ಕೋಬೇಕು? ಎಷ್ಟು ಚಂದ ಸ್ಥಿತಿಯಲ್ಲಿ ಕೂತಿರ್ತಾನೆ, ಅವ್ರು ಬಂದ ತಕ್ಷಣ ಡೌನ್, ಈ ಕುರ್ಚಿ ಎಳಿತಾರೆ. ಅಷ್ಟಕ್ಕೂ ನಾನು ಹೇಳಿದ್ರೆ ಅವರೇನು ಬದಲಾಗಲ್ಲ. ಅವತ್ತಿಂದ ನಾನು ಸೈಲೆಂಟ್ ಆಗಿಬಿಟ್ಟೆ. ಬರೀ ಬಾಯಿಂದಲ್ಲ, ಇಲ್ಲಿಂದನೂ ಸೈಲೆಂಟ್ ಆದ. ಆಮೇಲೆ ನೋಡ್ತೀನಿ, ಈಗ ಕುರ್ಚಿನೇ ಎಳೆಯಲ್ಲ, ಅವರು ಚೇಂಜ್ ಆಗಿಬಿಟ್ಟಿದ್ದಾರೆ. ಭಾರಿ ಆಶ್ಚರ್ಯ ಆಯ್ತು ನನಗೆ. ತಿಂಗಳಾನುಗಟ್ಟಲೆ ಹೇಳಿದ್ರೂ ಬಿಟ್ಟಿರಲಿಲ್ಲ ಕುರ್ಚಿ ಎಳೆಯೋದನ್ನ. ನಾನು ಹೇಳೋದು ನಿಲ್ಲಿಸಿದ ಮೇಲೆ, ನಾನು ಇಲ್ಲಿಂದ ಸೈಲೆಂಟ್ ಆದಮೇಲೆ ಈಗ ಕುರ್ಚಿ ಎಳೆಯಲ್ಲ, ಹೆಂಗಿದೆಯೋ ಹಾಗೆ ಬಂದು ಮೆತ್ತ ಕೂತ್ಕೊಳ್ತಾರೆ. ಓ ಪರವಾಗಿಲ್ವೇ? ಅದಕ್ಕೆ ಶಿವಬಾಬಾ ಹೇಳೋದು, ಎಲ್ಲದಕ್ಕಿಂತ ಹೆಚ್ಚು ಕೆಲಸ ಮಾಡುವುದು ಯಾವುದು? ವಿಚಾರಗಳು, ವೈಬ್ರೇಷನ್ ಪಾಸಿಟಿವ್ ಆಗಿ ಇಟ್ಕೊಳ್ಳಿ. ನಾವು ಶಾಂತವಾಗಿರೋಣ, ಆಗ ತಾನಾಗೆ ಆಗುತ್ತೆ. ಹೇಳಬೇಕು, ನಾವು ಹೇಳೋ ಸ್ಥಾನದಲ್ಲಿದ್ದೀವಿ ಅಂದಮೇಲೆ ಒಂದು ಸಲ ಹೇಳ್ತೀವಿ, ಮುಗೀತು. ಅದರಿಂದ ನಾನು ಡಿಸ್ಟರ್ಬ್ ಆಗಬಾರ್ದಲ್ಲ. ಅರ್ಥ ಆಯ್ತಾ ನಿಮಗೆ? ನಿಮ್ಮ ಮನೇಲೂ ಇಂಥದ್ದು ಭಾಳ ನಡೆಯುತ್ತೆ. ತುಂಬ ಜನ ಮಾತೇರು ಅಣ್ಣಂದ್ರದ್ದು ಸಮಸ್ಯೆ ಏನಿರುತ್ತೆ ಗೊತ್ತಾ? ಒದ್ದೆ ಟವಲ್ ಮಂಚದ ಮೇಲೆ ಬಿಸಾಕೋದು. ಅದಕ್ಕೋಸ್ಕರ ಜಗಳಗಳಾಗ್ತಿರುತ್ತೆ ಎಷ್ಟೋ ಜನರ ಮನೇಲಿ. ಒದ್ದೆ ಟವಲ್ಗಳನ್ನು ಸೋಫಾ ಮೇಲೆ ಬಿಸಾಕೋದು, ಮಂಚದ ಮೇಲೆ ಬಿಸಾಕೋದು. ಎಷ್ಟು ಸಲ ಹೇಳ್ತೀನಿ ನಾನೇ ಎತ್ತಿಡಬೇಕು, ಅವ್ರು ಎತ್ತಿಡೋದೇ ಇಲ್ಲ ಅಂತ. ನಾನಂದೆ, ಯಾವಾಗ ಎತ್ತಿಡೋದೇ ಇಲ್ಲ ಅಂತ ಗೊತ್ತಿದೆ, ಸುಮ್ಮನೆ ಎತ್ತಿಡಿಯಲ್ಲ, ಯಾಕೆ ಗದ್ದಲ ಮಾಡ್ತೀರಿ? ಸುಮ್ಮನೆ ಎತ್ತಿಡಿ, ಸುಮ್ಮನಾಗ್ಬಿಡಿ. ನೀವು ಹೇಳೋದನ್ನ ನಿಲ್ಲಿಸಿ. ನಿಮ್ಮ ಸಂಕಲ್ಪನಾದರೂ ಶಾಂತವಾಗುತ್ತಾ? ಇಲ್ಲಾಂದರೆ ನಿಮ್ಮ ಉಲ್ಟಾ ಸಂಕಲ್ಪಗಳು ಎಷ್ಟು ನಡೆಯುತ್ತೆ? ಇಂಥ ಸಣ್ಣ ಸಣ್ಣ ವಿಷಯಗಳಿಗೆ, ಕಾರಲ್ಲಿ ಕೊಳಕು ಚಪ್ಪಲಿ ಹಾಕ್ಕೊಂಡು ಹತ್ತುತ್ತಾರೆ ಅಂತ ಜಗಳ, ಗಂಡ ಹೆಂಡ್ತಿಗೆ ಜಗಳ, ಕ್ಲಾಸಿಗೆ ಬರೋರ್ಗೇನೆ. ಸಣ್ಣ ಸಣ್ಣ ವಿಷಯಗಳಲ್ಲಿ ಡಿಸ್ಟರ್ಬೆನ್ಸ್. ಅದಕ್ಕಾಗಿ ಫಸ್ಟ್ ನಾವೇನು ಮಾಡ್ಕೋಬೇಕು? ಇಲ್ಲಿಂದ ನಾವು ಶಾಂತ ಆಗಬೇಕು, ಬೇರೆಯವ್ರನ್ನ ಕ್ಷಮಿಸೋದು ಕಲ್ತ್ಕೊಳ್ಬೇಕು. ಹೇಳೋಣ, ಒಂದು ಸಲ ಅಲ್ಲ, 2 ಸಲ ಪ್ರೀತಿಯಿಂದ. ಕೇಳಲಿಲ್ಲ ಅಂದರೆ ಡಿಸ್ಟರ್ಬ್ ಆಗುವುದನ್ನು ಬಿಡಬೇಕು. ನಾವು ಯಾರನ್ನು ಬದಲಾಯಿಸುವ ಕಾಂಟ್ರಾಕ್ಟ್ ತಗೊಂಡಿಲ್ಲ. ಭಗವಂತ, ನಾನು ಅವತ್ತೊಂದೇನು ಸಂಕಲ್ಪ ಮಾಡಿಕೊಂಡೆ ಗೊತ್ತಾ? ಯಾಕೆ ಹೆಂಗೆ ಬಿಟ್ಟೆ ಕುರ್ಚಿ ಅಡಿಯೋದು ಹೇಳೋದು ನಾ ಹೇಳ್ತೀನಿ. ಶಿವಬಾಬಾ ಹೇಳಿದ್ರೆ ಇವ್ರು ಕೇಳಲ್ಲ, ಇನ್ನು ನಾ ಹೇಳಿದ್ರೆ ಕೇಳ್ಬಿಡ್ತಾರಾ ಅಂತ ನನಗೆ ನಾನು ಕನ್ವಿನ್ಸ್ ಮಾಡಿಕೊಂಡೆ. ಭಗವಂತ ಹೇಳಿದ್ರೆ ಕೇಳ್ದಿರೋರು ನಾನು ಹೇಳಿದ್ರೆ ಕೇಳ್ಬಿಡ್ತಾರಾ? ಅವತ್ತು ನಾನು ಶಾಂತ ಅದೇ. ಹೌದಲ್ಲ, ಕೇಳೋರಾದರೆ ಬಾಬನ ಮುರುಳಿ ಕೇಳೇ ಬದಲಾಗ್ತಾರಲ್ವ? ಬದಲಾಗ್ತಿಲ್ಲ ಅಂದರೆ ನಾನು ಯಾಕೆ ಅವ್ರ ತಲೆ ಮೇಲೆ ಕುಟ್ಟಕ್ಕೆ ಹೋಗ್ಬೇಕು? ಮತ್ತೆ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ, ಸ್ಥಿತಿ ಕೆಡಿಸೋರು 100 ಜನ, ಆದರೆ ಸ್ಥಿತಿ ಸರಿ ಮಾಡಿಕೊಳ್ಳೋದು ನಾನೇ. ಯಾರೂ ನನ್ನ ಸ್ಥಿತಿಯನ್ನು ಸರಿ ಮಾಡುವುದಕ್ಕೆ ಸಾಧ್ಯ ಇಲ್ಲ. ಪರಿಸ್ಥಿತಿಯನ್ನು ನಾವು ಬದಲಾಯಿಸೋಕ್ಕಾಗಲ್ಲ, ಆದರೆ ನಮ್ಮ ಮನಸ್ಥಿತಿಯನ್ನು ನಾವು ಬದಲಾಯಿಸ್ಕೋಬೋದು. ಏನಂತೀರ ಅಲ್ವಾ? ಪರಿಸ್ಥಿತಿ ನಾವು ಬದಲಾಯಿಸೋಕೆ, ಆದರೆ ನಮ್ಮ ಮನಸ್ಥಿತಿಯನ್ನು ನಾವು ಬದಲಾಯಿಸ್ಕೋಬೋದು. ನಮ್ಮ ಕೈಯಲ್ಲಿದೆ. ಒಂದಲ್ಲ 4 ಸಲ ಮನಸ್ಸಿಗೆ ಕನ್ವಿನ್ಸ್ ಮಾಡಿ, ಕೇಳುತ್ತೆ ಮನಸ್ಸು, ಶಾಂತವಾಗಿಬಿಡುತ್ತೆ. ಆದ್ದರಿಂದ ಶುರು ಎಲ್ಲಿದೆ? ಪ್ರಾರಂಭವೂ ಆತ್ಮಾಭಿಮಾನಿ ಸ್ಥಿತಿ, ಅಂತ್ಯವೂ ಆತ್ಮಾಭಿಮಾನಿ ಸ್ಥಿತಿ. ನಾನಾತ್ಮ, ನೀವು ಆತ್ಮ, ಈ ದೃಷ್ಟಿಕೋನ ಬೇಕು ನನಗೆ. ಕಾಣಲ್ಲ ಅಂತಲ್ಲ. ಈಗ ಇವ್ರು ನನಗೆ ಪರಿಚಯ ಇದೆ, ಇವ್ರು ನನಗೆ ಪರಿಚಯ ಇದೆ, ಇವ್ರು ನೋಡಿದ ತಕ್ಷಣ ಇವ್ರ ಹೆಸರು, ಇವ್ರ ಉಡುಪು, ಇವ್ರ ಗುಣಗಳು ನೆನಪಾಗುತ್ತೆ. ಆಮೇಲೆ ನಿಧಾನಕ್ಕೆ ನನ್ನ ಫೋಕಸ್ ಎಲ್ಲಿ ಬಂದುಬಿಡಬೇಕು? ಅವೆಲ್ಲ. ಅದಕ್ಕೆ ನೆನ್ನೆನೂ ಒಂದು ಪಾಯಿಂಟ್ ಹೇಳಿದ್ದೆ ನಾನು, ಕಾಣುವುದು ಬೇರೆ, ನೋಡುವುದು ಬೇರೆ. ನೀವೆಲ್ಲರೂ ಕಾಣ್ತಿದ್ದೀರ ನನಗೆ, ಆದರೆ ನಿಮ್ಮಲ್ಲಿ ನನಗೆ ಏನು ನೋಡಬೇಕು? ನಾನು ಆತ್ಮವನ್ನು ನೋಡಬೇಕು ಅಲ್ವಾ? ನಿಮಗೂ ಎಲ್ಲರೂ ಕಾಣ್ತಿದ್ದಾರೆ, ಅದರಲ್ಲಿ ಆತ್ಮವನ್ನು ನೋಡಬೇಕು. ಕಂಡಿದ್ದು ಮರ್ತೋಗುತ್ತೆ, ನೋಡಿದ್ದು ಮರೆಯಲ್ಲ. ಅರ್ಥ ಆಯ್ತಲ್ಲ? ಅದಕ್ಕೆ ದಿಖಾಯಿ ದೇನಾ ನ್ಯಾಚುರಲ್ ಹೈ, ದೇಖ್ನಾ ಮೇರೆ ಹಾತ್ ಮೇ.
ಕಾಣುವುದು ನ್ಯಾಚುರಲ್, ಕಂಡೇ ಕಾಣ್ತದೆ. ನಾವೇನು ಕಣ್ಣು ಮುಚ್ಕೊಳಕ್ಕಾಗುತ್ತಾ? ಕಂಡೇ ಕಾಣುತ್ತೆ. ಬಟ್ ನಾನೇನು ನೋಡಬೇಕು? ದೇಹ ನೋಡಬೇಕಾ? ಆತ್ಮನನ್ನು ನೋಡಬೇಕಾ? ಅದಕ್ಕೆ ದೇಹಾಭಿಮಾನ ಅದರಿಂದ ಮುಕ್ತ ಮಾಡಿಸಿ ಶಿವಬಾಬಾ ನಮ್ಮನ್ನು ದೇವತಾ ಅಭಿಮಾನಿಯನ್ನಾಗಿ ಮಾಡುವುದಕ್ಕಾಗಿ ಆತ್ಮಾಭಿಮಾನಿ ಮಾಡ್ತಿದ್ದಾರೆ, ದೇಹಿ ಅಭಿಮಾನಿ ಮಾಡ್ತಿದ್ದಾರೆ. ದೇಹಿ ಅಭಿಮಾನಿಯಾದವನು ದೇವಭಾವವನ್ನು ಬೆಳೆಸ್ಕೊಳ್ತಾನೆ. ದೇಹಿ ಅಭಿಮಾನಿಯಾದವನು ಮಾತ್ರ ದೇಹಭಾವವನ್ನು ಬಿಟ್ಟು ದೇವಭಾವವನ್ನು ಬೆಳೆಸ್ಕೊಳ್ತಾನೆ. ಇವತ್ತು ದೇಹಭಾವ ಇದೆ, ನಮ್ಮಲ್ಲಿ ದೇವಭಾವ, ಡಿವಿನ್ ಕ್ವಾಲಿಟಿ, ಡಿವಿನಿಟಿ ಬೆಳೆಯಬೇಕು. ಅದಕ್ಕೆ ಪ್ರಾರಂಭ ಏನು ನೋಡಬೇಕು? ಆತ್ಮ ನೋಡಬೇಕು. ಎಷ್ಟೆಲ್ಲ ಬಾಬನ ಮುರಳಿ ಇದೆ. ಸಾಪ್ಕೋ ನಹಿ ದೇಖೋ, ಸಾಪ್ಗೆ ಮಸ್ತಕ್ ಮೇ ಚಮಕ್ನೆ ವಾಲಿ ಮಣಿ ಕೋ ದೇಖೋ ಅಲ್ವಾ? ಸರ್ಪ ನೋಡಬೇಡಿ, ಸರ್ಪದ ಹಣೆಯಲ್ಲಿ ಹೊಳೆಯುವಂಥ ಮಣಿಯನ್ನು ನೋಡಿ ಅಂತ. ಶರೀರ ಸರ್ಪ, ಮಣಿ ಆತ್ಮ, ಅದನ್ನು ನೋಡಿ. ಆದರೆ ನಾವು ಅದನ್ನೆಲ್ಲ ಆ ಆತ್ಮಾಭಿಮಾನಿ ಸ್ಥಿತಿ ಗಟ್ಟಿಯಾದಷ್ಟು ಮುಂದಿನೆಲ್ಲ ಸ್ಥಿತಿಗಳು, ಕರ್ಮಾತೀತ ಇರ್ಬೋದು, ಫರಿಷ್ಠ ಇರ್ಬೋದು, ವಿದೇಹಿ ಇರ್ಬೋದು, ಅಶರೀರಿ ಇರ್ಬೋದು, ಏನೆಲ್ಲ ಸ್ಥಿತಿಗಳು ಹೇಳ್ತೀವಲ್ಲ, ಹಾರುವ ಕಲೆ, ಎಲ್ಲವೂ ಈಸಿ ಆಗುತ್ತೆ. ಇದೇ ಫೌಂಡೇಶನ್ನೇ ಸರಿ ಇಲ್ಲದೆ ಇದ್ದರೆ ಹಾರಕ್ಕೆ ಹೋದ್ರೆ ನೆಗೆದು ಬೀಳ್ತಿರ್ತೀವಿ, ಮತ್ತೆ ಆಗಲ್ಲ, ಮೇಲಕ್ಕೆ ಹೋಗೋಕ್ಕಾಗಲ್ಲ. ಒಂದು 4-6 ಸಲ ಮೇಲಕ್ಕೆ ಹೋಗೋಕ್ಕಾಗದೇ ಇದ್ದರೆ 5ನೇ ಸಲ ಮನಸ್ಸು ಪ್ರಯತ್ನ ಮಾಡುವುದಕ್ಕೆ ಹಿಂಜರಿತದೆ, ಆಗೋದಿಲ್ಲ ನನ್ನ ಹತ್ರ ಅಂತ ಅನಿಸ್ಬಿಡುತ್ತೆ ನಮಗೆ. ಹಂಗಾಗಬಾರ್ದು ಅಂದರೆ ನಾವು ಪ್ರಾರಂಭದ ಸ್ಥಿತಿಯನ್ನೇ ಪಕ್ಕಾ ಮಾಡ್ಕೋಬೇಕು. ಯಾವುದು? ಆತ್ಮ ಸಮझो, ಆತ್ಮ ಕೋ ದೇಖೋ, ಆತ್ಮ ಸೆ ಬಾತ್ ಕರೋ. ಬಾಯಲ್ಲಿ ಹೇಳೋದಿಲ್ಲ ನಾನು ಆತ್ಮನ ನೋಡ್ತಿದ್ದೀನಿ, ಮನಸ್ಸಿನಲ್ಲಿ ಆ ಸ್ಥಿತಿಯನ್ನು. ಅದಕ್ಕೆ ಮನ್ಮನಾಭವ, ತನ್ಮನಾಭವ ಅಲ್ಲ, ಜನ್ಮನಾಭವ ಅಲ್ಲ, ಧನ್ಮನಾಭವ ಅಲ್ಲ. ಏನು ಮನಾಭವ? ಮನ್ಮನಾಭವ. ಮನಸ್ಸನ್ನು ನನ್ನಲ್ಲಿಡು. ಮನಸ್ಸು ಎಲ್ಲಿಡುತ್ತೀರೋ ಅದು ಹಾಗಾಗ್ತದೆ. ಮನಸ್ಸು ನನ್ನಲ್ಲಿಟ್ಟರೆ ನನ್ನ ಹಾಗೆ ಆಗ್ತೀಯ ನೀನು. ಇದನ್ನು ಶಿವಬಾಬಾ ಕಲಿಸಿದ್ದಾರೆ ನಮಗೆ. ಮನಸ್ಸು ಪರಮಾತ್ಮನಲ್ಲಿಟ್ಟರೆ, ಮನಸ್ಸು ಆತ್ಮಸ್ವರೂಪದಲ್ಲಿಟ್ಟರೆ ಮನಸ್ಸು ಅದೇ ರೂಪವನ್ನು ಹೊಂದುತ್ತಾ ಹೋಗ್ತದೆ. ಹಣದಲ್ಲಿ ಮನಸ್ಸನ್ನು ಇಟ್ಟು ನೋಡಿದ್ವಿ, ಲೋಭ ಜಾಸ್ತಿ ಆಯಿತು. ಜನರಲ್ಲಿ ಮನಸ್ಸನ್ನು ಇಟ್ಟು ನೋಡಿದ್ವಿ, ಮೋಹ ಜಾಸ್ತಿ ಆಯಿತು. ಆಮೇಲೆ ಶರೀರದಲ್ಲಿ ಮೋಹ ಇಟ್ಟು ನೋಡಿದ್ವಿ, ವಿಕಾರಗಳು ಜಾಸ್ತಿ ಆಯಿತು. ಅಧಿಕಾರದಲ್ಲಿ ಮೋಹ ಇಟ್ಟು ನೋಡಿದ್ವಿ, ಅಹಂಕಾರ ಜಾಸ್ತಿ ಆಯಿತು. ಅದಕ್ಕೆ ಶಿವಬಾಬಾ ಹೇಳ್ತಾರೆ, ಈಗ ಎಲ್ಲಿಡಿ ಮನಸ್ಸನ್ನು? ನನ್ನಲ್ಲಿಡಿ. ನಾನು ನಿರ್ವಿಕಾರಿ, ನಿರಾಕಾರಿ, ನಿರಹಂಕಾರಿ, ನಿಸ್ವಾರ್ಥಿ, ಗುಣಗಳ ಸಾಗರ, ಶಕ್ತಿಗಳ ಸಾಗರ. ನನ್ನಲ್ಲಿ ಮನಸ್ಸಿಟ್ಟರೆ ನನ್ನಂತೆ ನೀವಾಗ್ತೀರಿ. ಸಿಂಪಲ್ ಫಂಡ ನಮ್ಮದು, ಕಷ್ಟ ಇಲ್ಲ. ಅವರೆರಡು ಕ್ವಾಲಿಟಿಯ ಬಗ್ಗೆ ಬರೆದಿದ್ದಾರೆ, ಆತ್ಮನ ಟಾಲರೆನ್ಸ್ ಮತ್ತು ಪೇಷನ್ಸ್, ಸಹನೆ ಮತ್ತು ತಾಳ್ಮೆ. ಏನು ವ್ಯತ್ಯಾಸ ಅಂತ. ಇತ್ತೀಚೆಗೆ ಕೆಲವು ವರ್ಷಗಳಿಂದ ನಮ್ಮ ದೇಶದಲ್ಲಿ ಇಂಟಾಲರೆನ್ಸ್ ಬಹಳ ಗಲಾಟೆಯಾಗಿತ್ತು. ತಾಳ್ಮೆ ವ್ಯಕ್ತಿಗತವಾದದ್ದು, ಸಹನೆ ಸಾರ್ವತ್ರಿಕವಾದದ್ದು. ಎಲ್ಲರೊಂದಿಗಿನ ಬದುಕಿನಲ್ಲಿ ಇರಬೇಕಾದದ್ದು ಸಹನೆ, ನನ್ನ ಜೊತೆಗೆ ನನಗಿರಬೇಕಾದದ್ದು ತಾಳ್ಮೆ. ತಾಳಿದವನು ಬಾಳೆಯಾನು. ಶಿವಬಾಬಾ ಹೆಚ್ಚಾಗಿ ನಮಗೆ ಸಹನೆಯ ಬಗ್ಗೆ ಹೇಳ್ತಾರೆ. 4 ಜನರ ಜೊತೆಗಿನ ವ್ಯವಹಾರದಲ್ಲಿ ನಾವೇನು ನಿಧಾನಿಸಿ ರಿಯಾಕ್ಟ್ ಮಾಡುವುದನ್ನು ಅಭ್ಯಾಸ ಮಾಡ್ತೀವಿ, ಅದು ಸಹನೆ. ನನ್ನ ಬಗ್ಗೆ ಈಗ ನನ್ನ ಸ್ವಭಾವವೇ, ನನ್ನನ್ನು ನಾನು ಮ್ಯಾನೇಜ್ ಮಾಡಿಕೊಳ್ಳುವಾಗ ಇಮಿಡಿಯೇಟ್ ಮಾತಾಡಿಬಿಡೋದು, ಇದು ಇಲ್ಲಿ ಬೇಕಾಗಿದ್ದು ತಾಳ್ಮೆ. ಇಮಿಡಿಯೇಟ್ ರಿಯಾಕ್ಟ್ ಮಾಡೋದು, ಆನ್ಸರ್ ಮಾಡಿಬಿಡೋದು, ಗಡಿಬಿಡಿಯಲ್ಲಿ ಏನಾದರೂ ಮಾಡೋದು, ಇಲ್ಲಿ ಬೇಕಾದದ್ದು ತಾಳ್ಮೆ.
ಅದಕ್ಕೆ ಎರಡೂ ಗುಣಗಳು ಬೇಕೇ ಬೇಕು ನಮಗೆ. ವ್ಯಕ್ತಿಗತವಾದ ಪುರುಷಾರ್ಥವನ್ನು ಸುಧಾರಿಸಿಕೊಳ್ಳುವುದಕ್ಕೆ ತಾಳ್ಮೆ ಬೇಕು, ಎಲ್ಲರ ಜೊತೆಗೆ ವ್ಯವಹಾರದಲ್ಲಿ ನಮಗೆ ಸಹನೆ ಬೇಕು. ಇವೆರಡೂ ನಮ್ಮ ಡಿವೈನ್ ಕ್ವಾಲಿಟಿದೆ, ಇದೇ ನಮ್ಮ ಹತ್ರ, ಅದನ್ನು ಡೆವಲಪ್ ಮಾಡಿಕೊಳ್ಬೇಕಷ್ಟೆ. ಇನ್ನು ಅಶರೀರಿ ಆತ್ಮಾಭಿಮಾನಿ ವ್ಯತ್ಯಾಸ ಏನು ಅಂತ ಕೇಳಿದ್ದಾರೆ. ಶರೀರದಲ್ಲಿದ್ದು ನಾನು ಆತ್ಮ ಅಂತ ತಿಳ್ಕೊಳ್ಳುವುದು ಆತ್ಮಾಭಿಮಾನಿ ಸ್ಥಿತಿ. ಶರೀರದಿಂದ ಬೇರೆಯಾಗಿ ನಾನು ಆತ್ಮ ಹೋಗ್ತೀನಿ, ಅದು ಅಶರೀರಿ ಸ್ಥಿತಿ. ಶರೀರದಿಂದ ಡಿಟ್ಯಾಚ್ ಆಗಿಬಿಡೋದು ಕಂಪ್ಲೀಟ್. ಆತ್ಮಾಭಿಮಾನಿ ಆದವನು ಶರೀರದಲ್ಲಿ ಇರ್ತಾನೆ, ಅವನಿಗೆ ಅದು ಅನುಭವ ಇರ್ತದೆ. ಸತ್ಯುಗದಲ್ಲೂ ನೀವು ಆತ್ಮಾಭಿಮಾನಿಯಾಗಿರ್ತೀರಿ ಎಂದಿದ್ದಾರೆ ಬಾಬಾ. ಶರೀರ ಅಲ್ಲೂ ಇರ್ತದೆ, ಇಲ್ಲೂ ಇದೆ. ಆದರೆ ತಾನು ಆತ್ಮ ಶರೀರವನ್ನು ತಗೊಂಡಿದ್ದೀನಿ ಅನ್ನುವ ಕಾನ್ಷಿಯಸ್ ಇರುತ್ತಲ್ಲ, ಅದು ಆತ್ಮಾಭಿಮಾನಿ. ಸಪ್ರೇಟ್ ಇದ್ದೇವೆ ಅನ್ನುವ ಅರಿವು ಇರ್ತದಲ್ಲ, ಅದು ಆತ್ಮಾಭಿಮಾನಿ. ದೇಹ ಬೇರೆ ನಾನು ಬೇರೆ ಅನ್ನುವ ಅರಿವಿರ್ತದೆ, ಅರಿವಿದ್ದುಕೊಂಡು ಕೆಲಸ ಮಾಡ್ತೇವೆ ನಾವು, ಅದು ಆತ್ಮಾಭಿಮಾನಿ ಸ್ಥಿತಿ. ಆದ್ದರಿಂದ ಈಶ್ವರಿ ಜ್ಞಾನ ತುಂಬ ವಿಶಾಲ. ಮತ್ತೊಮ್ಮೆ ಅಂಡರ್ಲೈನ್ ಮಾಡಿಕೊಳ್ಳೋಣ, ನಮ್ಮ ಪುರುಷಾರ್ಥ ಯಾವ ವ್ಯಕ್ತಿಗಳನ್ನು ಅವಲಂಬಿಸಿರಬಾರ್ದು, ಯಾವ ವ್ಯಕ್ತಿಗಳನ್ನು ಅವಲಂಬಿಸಿರಬಾರ್ದು. ಬಾಬರವರ ಶ್ರೀಮತ, ಎಲ್ಲಿ ನಾವು ಕ್ಲಾಸ್ಗೆ ಹೋಗ್ತೇವೋ ಅಲ್ಲಿಯ ನಿಮಿತ್ತರು. ಆ ಚೌಕಟ್ಟಿನ ಒಳಗೆ ನಾವು ಭದ್ರವಾಗಿದ್ದರೆ ಮಾತ್ರ ಶಿವಬಾಬ ನಮ್ಮನ್ನು ರಕ್ಷಿಸ್ತಾರೆ. ಮನ್ಮನಾಭವ ತಂದೆ ಶಿವನಲ್ಲಿ ಮನಸ್ಸಿಡುವುದಂದರೆ ಹೇಗೆ ಅಂತ ಅವರ ಪ್ರಶ್ನೆ. ಬಾಬಾ ಅನೇಕ ಸಲ ಇದು ಬುದ್ಧಿಯೋಗ ಅಂತ ಹೇಳ್ತಾರೆ, ಮನೋಯೋಗ ಅಂತ ಎಲ್ಲೂ ಹೇಳಿಲ್ಲ. ಬುದ್ಧಿ ಸೆ ಮುझे ಯಾದ್ ಕರೋ ಅಂತ ಹೇಳ್ತಾರೆ. ಆದರೂ ಮನಸ್ಸಿನಲ್ಲಿ ವಿಚಾರಗಳು ಬರದೆ ಬುದ್ಧಿಯಿಂದ ನೆನಪು ಮಾಡೋಕ್ಕೆ ಸಾಧ್ಯವಿಲ್ಲ. ಬುದ್ಧಿ ತನ್ನಷ್ಟಕ್ಕೆ ತಾನೇ ಮನಸ್ಸಿನಲ್ಲಿ ಬಂದ ವಿಚಾರಗಳನ್ನು ಬುದ್ಧಿ ಏನು ಮಾಡುತ್ತೆ, ಬೇಕು ಬೇಡ ಅಂತ ಜಡ್ಜ್ ಮಾಡುತ್ತೆ. ಹಾಗೆ ಮನಸ್ಸಿನಲ್ಲಿ ಬರುವ ಎಲ್ಲ ವಿಚಾರಗಳನ್ನು ದೂರ ಮಾಡಿ ಬಾಬನ ನೆನಪನ್ನೇ ಸೆಲೆಕ್ಟ್ ಮಾಡಿಕೊಂಡು ಬುದ್ಧಿಯಿಂದ ನಾವು ಬಾಬರನ್ನು ನೆನಪು ಮಾಡ್ತೇವೆ. ಮನಸ್ಸಿನಲ್ಲಿ ಮನಸ್ಸನ್ನು ಬಾಬರವರಲ್ಲಿ ಇಡುವುದು ಅಂದರೆ ಪ್ರಿಯಾರಿಟಿ, ಪ್ರಾಥಮಿಕತೆ ಯಾವುದಕ್ಕೆ ಕೊಡ್ತೇವೆ ನಾವು ನಮ್ಮ ಮನಸ್ಸಿನಲ್ಲಿ? 10 ಜೊತೆಗೆ 11 ಬಾಬನೂ ಒಬ್ಬನೋ ಅಥವಾ ಬಾಬನೇ ಎಲ್ಲವೋ, ಇದರ ಆಧಾರದ ಮೇಲೆ ಮನ್ಮನಾಭವ ಸ್ಥಿತಿ ನಿಂತ್ಕೊಂಡಿದೆ. ಎಲ್ಲರ ಜೊತೆಗೆ ಬಾಬನೂ ಒಂದು ಅಂತಲ್ಲ. ಸಂಗಮಯುಗದ ಜೀವನದಲ್ಲಿ ಬಾಬನೇ ಎಲ್ಲ, ಅದಾದ ಮೇಲೆ ಉಳಿದಿದ್ದೆಲ್ಲ. ಆ ಮನಸ್ಥಿತಿ ಇದ್ದಾಗ ಮನ್ಮನಾಭವ ಆಗುವುದು ಸುಲಭ. ಬಾಬನಲ್ಲಿ ಏನು ಮಾಡಿದ್ರು ಬಾಬನಿಗೆ ಹೇಳಿ ಕೇಳಿ ಮಾಡುವುದು, ನನಗೆ ಬಾಬಾ ಉತ್ತರ ಕೊಡ್ತಾನೆ ಅಂತ ಅಂದ್ಕೊಳ್ಳದೆ ಬಾಬನ ಶ್ರೀಮತದ ಚೌಕಟ್ಟಿನಲ್ಲಿ ಇರುವುದು, ಏನು ಮಾಡಿದ್ರೂ ನಿಮಿತ್ತರ ಮರ್ಯಾದೆಯ ಒಳಗಡೆ ಇದ್ದುಕೊಂಡು ಮಾಡುವುದು, ಇದೆಲ್ಲವೂ ಮನ್ಮನಾಭವಕ್ಕೆ ಪೂರಕ. ನೋಡಿ, ಒಂದ್ಸಲ ಒಂದು ಶ್ರೀಮತ ಅಂತ ಗೊತ್ತಾದ ಮೇಲೆ ನಾವದನ್ನು ಮೀರಿ ನಡೆದ್ರೆ ಯಾರಿಗೂ ಗೊತ್ತಾಗದೇ ಇದ್ದರೂ ನಮ್ಮ ಮನಸ್ಸಿನಲ್ಲಂತೂ ಗೊತ್ತಾಗಿರುತ್ತಾ ಇಲ್ವಾ, ನಾನು ಇದನ್ನು ಮೀರಿದ್ದೇನೆ ಅಂತ. ಯಾವುದೂ ಬೇಡ, ಒಂದು ಸಿಂಪಲ್ ಹೇಳ್ತಾನೆ. ನೀವು ಟ್ರೈನಲ್ಲಿ ಹೋಗ್ತಿರ್ತೀರ, ಯಾರ್ದೋ ಬೇರೆಯವ್ರ ಟಿಕೆಟ್ನಲ್ಲಿ ನೀವು ಪ್ರಯಾಣ ಮಾಡ್ತಿರ್ತೀರ. ಈಗಂತೂ ಯಾರು ಟಿಕೆಟ್ ಚೆಕ್ ಮಾಡೋಕ್ಕೆ ಬರಲ್ಲ ಬಿಡಿ, ಈಗಿನ ವಿಧಾನ ಚೇಂಜ್ ಆಗಿದೆ. ಆದರೂ ನಿಮಗೆ ಒಳಗಡೆ ಒಂದು ಅಳಕು ಇರುತ್ತಾ ಇಲ್ವಾ? ನಿಮಗೆ ಹೇಳ್ಕೊಟ್ಟಿರ್ತಾರೆ ಬೇರೆಯವ್ರ ಹೆಸರನ್ನ ಎಲ್ಲದನ್ನು, ಆದರೂ ಒಳಗಡೆ ಒಂದು ಅಳಕು ಇದ್ದೇ ಇರುತ್ತೆ, ನಾನು ತಪ್ಪು ಮಾಡಿದ್ದೀನಿ ಅಂತ ಇರುತ್ತಲ್ವ. ಸೇಮ್ ಥಿಂಗ್, ನಾನು ಶಿವಬಾಬರವ್ರ ಶ್ರೀಮತವನ್ನು ಮೀರಿ ನಡೆದ್ರೆ ಎಲ್ಲರ ಕಣ್ಣು ಮುಚ್ಚಿಸ್ಬಿಡ್ಬೋದು ನಾನು, ಆದರೆ ನನ್ನ ಅಂತಃಸಾಕ್ಷಿಗೆ ಗೊತ್ತಿದ್ದೇ ಇರುತ್ತೆ. ಹಾಗಾಗಿ ನನಗೆ ಯೋಗ ಮಾಡುವುದಕ್ಕೆ ಆಗೋದಿಲ್ಲ. ಬಾಬಾ ಅಂತ ಹೇಳಿದ್ರೆ ನಾನು ಮಾಡಿದ ತಪ್ಪೆ ಕಾಣುವುದಕ್ಕೆ ಶುರುವಾಗುತ್ತೆ. ಅದಕ್ಕೆ ಮನ್ಮನಾಭವ ಅಂದರೆ ಮನಸ್ಸು ಬಾಬಾ ಹೇಳಿದ ಶ್ರೀಮತದ ಒಳಗೆ ಇದ್ದುಕೊಂಡು ಬಾಬನಿಗೇ ಪ್ರಿಯಾರಿಟಿ, ಪ್ರಾಥಮಿಕತೆ ಯಾರು ನಮ್ಮ ಜೀವನದಲ್ಲಿ? ಬಾಬನ ಶ್ರೀಮತ, ಅದಾದ ಮೇಲೆ ಉಳಿದಿದ್ದೆಲ್ಲ. ಸಂಘಟನೆಯಲ್ಲಿ ಬಲ ಇದೆ, ಅದನ್ನು ಭಾಳ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ನಾವು ಒಬ್ಬೊಬ್ಬರೇ ಏನೂ ಮಾಡೋಕ್ಕಾಗಲ್ಲ. ಸಂಘಟನೆ ಸಕಾರಾತ್ಮಕವಾಗಿರಲಿ, ಸೌಹಾರ್ದಯುತವಾಗಿರಲಿ, ಆವಾಗ ಯಶಸ್ಸು ತಾನಾಗಿಯೇ ಸಿಗ್ತಾ ಹೋಗುತ್ತೆ. ಪ್ರಶ್ನೆಗಳು ಭಾಳ ಬರ್ತಿದ್ದಾವೆ, ಸಮಯ ಆಗ್ತಿದೆ, ಯೋಗ ಮಾಡೋ ಸಮಯ. ನಾಳೆ ಪ್ರಶ್ನೋತ್ತರ ಇದೆ, ಅಕ್ಕಂದ್ರೆಲ್ಲ ನಮಗೆ ಬೇಕಾದಷ್ಟು ಉತ್ತರ ಕೊಡ್ತಾರೆ. ಅವ್ರೇನು ಹೇಳ್ತಾರೆ, ಬಾಬನ ಹತ್ರ ಮಾತಾಡೋದು ಅಂದರೆ ಹೇಗೆ? ಪರಂಧಾಮದಲ್ಲಿ ಸೈಲೆನ್ಸ್ ಅಲ್ವಾ, ಲೆಂಗ್ ಮಾತಾಡೋದು ಅಂತ ಅವ್ರ ಪ್ರಶ್ನೆ.
ಈಗ ನಾವು ಯೋಗ ಮಾಡೋಕ್ಕೆ ಕೂತ್ಕೊಂಡ ತಕ್ಷಣ ಪರಂಧಾಮಕ್ಕಂತೂ ಹೋಗ್ಬಿಡಲ್ಲ ಫಸ್ಟ್ ಆಫ್ ಆಲ್ ಅಲ್ವಾ. ಯೋಗದ ಪ್ರಾಥಮಿಕ ಹಂತದಲ್ಲಿ ನಾವು ಶಿವಬಾಬರವ್ರನ್ನ ಸಾಕಾರದಲ್ಲೇ ಫೀಲ್ ಮಾಡ್ತಾ ಇರ್ತೇವೆ. ಭಲೇ ಬ್ರಹ್ಮನ ಶರೀರ ನೆನಪಾಗದಿದ್ರೂ ನಮಗೆ ಬಾಬಾ ನಮ್ಮ ಎದುರಿಗೆ ಇದ್ದಾರೆ ಅಂತ ನಾವು ಫೀಲ್ ಮಾಡ್ತಾ ಇರ್ತೇವೆ. ಹಾಗಾಗಿ ಆ ಸಂದರ್ಭದಲ್ಲಿ ನಾವು ಮಾತಾಡ್ತಾ 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 ನಿಧಾನಕ್ಕೆ ಮಾತು ಕಡಿಮೆ ಆಗ್ತಾ ಆಗ್ತಾ ನಾವೆಲ್ಲಿಗೆ ಹೋಗ್ತೇವೆ? ಪರಂಧಾಮಕ್ಕೆ ಹೋಗ್ತೇವೆ. ಪರಂಧಾಮಕ್ಕೆ ಹೋದ್ಮೇಲೆ ಮಾತು ಬೇಕಾಗೋದಿಲ್ಲ. ನಮ್ಮ ಎದುರಿಗೆ ಬಾಬಾ, ಬಾಬನ ಎದುರಿಗೆ ನಾನು ಬಾಬನ ನೋಡ್ತಾ ಕೂತ್ಕೊಳ್ತೇನೆ. ಬಾಬನಲ್ಲಿ ಎಲ್ಲ ಗುಣಗಳನ್ನು ನನ್ನೊಳಗಡೆ ನಾನು ಫೀಲ್ ಮಾಡೋಕ್ಕೆ ಶುರು ಮಾಡ್ತೇನೆ. ಅಲ್ಲೂ ರಿಯಲೈಸೇಷನ್ ಅಂತೂ ಇರುತ್ತೆ, ಯಾಕೆಂದರೆ ಇದು ಶರೀರದ ಮೂಲಕವೇ ಮಾಡುವ ಅಭ್ಯಾಸವಾಗಿರೋದ್ರಿಂದ ಭಲೇ ನಾವು ಪರಂಧಾಮಕ್ಕೆ ಹೋಗಿದ್ರೂ ಸಹ ಪರಂಧಾಮಕ್ಕೆ ಹೋಗಿದ್ದೇನೆ ಅನ್ನುವುದು ಸ್ಮೃತಿಯ ಮೂಲಕವೇ ನಡೀತಾ ಇರೋದ್ರಿಂದ ಆ ಪರಂಧಾಮದ ಅನುಭವವೆಲ್ಲ ಮೊದಲು ಇಮ್ಯಾಜಿನೇಷನ್ನಿಂದ ಮಾಡ್ತೇವೆ. ನಿಧಾನಕ್ಕೆ ಇಮ್ಯಾಜಿನೇಷನ್ ಬಿಕಮ್ಸ್ ಪ್ರಾಕ್ಟಿಕಲ್. ಅದು ನಿಧಾನಕ್ಕೆ ಅನುಭವವಾಗುತ್ತೆ. ಯಾವುದೇ ವಿಜ್ಞಾನಿ ಯಾವುದಾದ್ರೂ ಕಂಡುಹಿಡಿಯುವಾಗ ಮೊದಲೇನು ಮಾಡ್ತಾನೆ? ಊಹಿಸ್ತಾನಲ್ವ, ಊಹಿಸ್ಕೊಂಡು ಶುರು ಮಾಡ್ತಾನೆ. ಅದು ಊಹೆ ಆಮೇಲೆ ಪ್ರಯೋಗವಾಗ್ತಾ ಆಗ್ತಾ ವಾಸ್ತವವಾಗ್ತದೆ. ಇದು ಹಾಗೇನೆ. ಶಾಂತಿ ಇದೆ ಅಂತ ಅಂದ್ಕೊಂಡು ಕೂತ್ಕೊಳ್ತೇವೆ, ಆಗ ಶಾಂತಿಯ ಅನುಭವ ಆಗುತ್ತೆ. ಬಟ್ ಶಾಂತಿಯ ಅನುಭವವನ್ನು ಶರೀರದ ಮೂಲಕನೇ ಮಾಡ್ತೀವಿ, ಚೆನ್ನಾಗಿ ನೆನ್ಪಿಟ್ಕೊ. ಪರಂಧಾಮದಲ್ಲಿ ಆತ್ಮ ಶರೀರ ಇಲ್ಲದೆ ಕೂತ್ಕೊಂಡಾಗ ಶಾಂತಿಯೂ ಇಲ್ಲ, ಅಶಾಂತಿಯೂ ಇಲ್ಲ, ನ್ಯೂಟ್ರಲ್ ಸ್ಟೇಜ್. ಅದಕ್ಕೆ ಬಾಬಾ ಹೇಳ್ತಾರೆ, ಪರಂಧಾಮದಲ್ಲಿ ಕುಂತ ಏನು ಮಾಡ್ತೀರಾ? ಪಕ್ಕದಲ್ಲಿ ಪರಮಾತ್ಮ ಇದ್ದಾನೆ ಅಂತಲೂ ಗೊತ್ತಿರಲ್ಲ. ಗೊತ್ತಿರುತ್ತಾ? ಇಲ್ಲ, ಈಗ ಗೊತ್ತಿದೆ. ಒಳ್ಳೆಯದು. ಚೆನ್ನಾಗಿ ಪುರುಷಾರ್ಥ ಮಾಡೋಣ. ಬಾಬರವರ ಇಷ್ಟದಂತೆ ಸಂಪೂರ್ಣರಾಗುವುದಕ್ಕೆ 4 ವಿಷಯಗಳನ್ನು ಬ್ಯಾಲೆನ್ಸ್ ಇಟ್ಕೊಳ್ಳೋಣ. ಜ್ಞಾನಯೋಗ ಧಾರಣ ಸೇವೆಯಲ್ಲಿ ಸಂಪೂರ್ಣವಾಗಿ ಈಶ್ವರಾರ್ಪಣವಾಗಿ ಜೀವನವನ್ನು ಸಾರ್ಥಕ ಮಾಡಿಕೊಳ್ಳೋಣ. ಓಂ ಶಾಂತಿ. ಬೆಂಜಿಯವರು ಬಂದಿದ್ದಾರೆ. ಹಾಂ.